ಯೇಸು ಸ್ವಾಮಿ ಮರಣದಿಂದ ಎದ್ದಿದ್ದಾನೆ. ಅದರಲ್ಲಿ ನಮಗೇನು ಲಾಭ? ಒಬ್ರು ಮನೆ ಕಟ್ಟಿದ ನಂತರ ಅದ್ರ ನಮಗೇನು ಲಾಭ? ಅವ್ರ ಮನ್ಯಾಗ ಅವ್ರು ಇಡ್ತಾರೆ, ಅವ್ರ ಮನೆ. ಅದೇ ತರ ಯೇಸು ಸ್ವಾಮಿ ಜೀವಂತನಾಗ್ಯಾನ, ನಮ್ಗೇನ್ ಫಾಯ್ದಾ? ಅದು ದೇವರ ಜೀವಂತನಾದನು. ಈ ನಂಬಲಿ ಬಿಡಲಿ ಸಂಬಂಧ ಅಲ್ಲ, ದೇವ್ರ ತನ್ನ ಕೆಲಸ ಮಾಡ್ತಾನೆ. ಸೊ ಬಟ್ ಇವತ್ತು ಅದೇ ಒಂದು ಟಾಪಿಕ್ ಇದೆ, ವಾಟ್ ಇಸ್ ಬೆನಿಫಿಟ್? ಯಾವ್ದು ಸರ್ಕಾರದಿಂದ ತರಿಸ್ಬೇಕಂದ್ರೆ ಸರ್ಕಾರದಿಂದ ಬೆನಿಫಿಟ್ ಇರ್ತದೆ, ಅದಕ್ಕೆ ನೀವು ತರಿಸ್ತೀವಿ. ಬಟ್ ನಮ್ಗೆ ಯೇಸು ಸ್ವಾಮಿ ಎದ್ದು ಬಂದಿದ ನಂತರ ನಮಗೇನು ಲಾಭ ಇದೆಯಾ? ನಮಗೇನು ಬೆನಿಫಿಟ್ ಇದೆ? ಪಕ್ಕ ಎಂತ ಲಾಭ ಇದೆ? ಯಾವ ತರ ಲಾಭ ಇದೆ? ಜೀವಂತ ಲಾಭ. ಸರಿ, ಇಟ್ ಇಸ್ ನಾಟ್ ಶಾಕಿಂಗ್ ನ್ಯೂಸ್ ಅಂತಂದ್ರೆ ಯೇಸು ಸ್ವಾಮಿ ಜೀವಂತನಾಗಿ ಎದ್ದು ಬಂದಿದ್ದಾರೆ, ಅದು ಶಾಕಿಂಗ್ ನ್ಯೂಸ್ ಅಲ್ಲ. ಅಂತಂದ್ರೆ ಒಂದು ಶೇಕ್ ಆಗುವತಕ್ಕಂತ, ಗಡುಬಿಡಿ ಆಗುವಂತ, ಅದು ಆಶ್ಚರ್ಯ ಆಗುವಂತಕ್ಕಂತ ಇದು ಸುದ್ದಿ ಅಲ್ಲ. ಯಾಕೆ? ಆತನ ದೇವರಂದ್ರೆ ಏನೇ ಬೇಕಾದಂಗೆ ಮಾಡಬಹುದು. ದೇವರ ಕೈಯಾಗಿ ಎಲ್ಲ ಇರ್ತೈತಿ, ನಾವು ಸಹ ದೇವರ ಕೈಯಾಗಿದ್ದೇವೆ. ಸೊ ಇದರಲ್ಲಿ ಶಾಕ್ ಆಗ್ಬಾರ್ದು. ದೇವರ ಈ ಸ್ವಾಮಿ ಎದ್ದು ಬಂದ. ಯಾರು ದೇವರಿದ್ರೆ ಆತನೇ ಮಾತ್ರ ಎದ್ದು ಬರ್ತಾರೆ, ಬಾಕಿ ಯಾರು ಎದ್ದು ಬರಂಗಿಲ್ಲ. ಸೊ ಈ ಲೋಕದಲ್ಲಿ ನೋಡುವುದಾದ್ರೆ ಮಾತ್ರ ಯೇಸಪ್ಪನ ಎದ್ದು ಬಂದಾನೆ, ಹೊರತು ಯಾವ್ದು ಬರ್ಲಿಲ್ಲ. ಹಿ ಕ್ಯಾನ್ ಕಿಲ್ ಅಂಡ್ ಹಿ ಕ್ಯಾನ್ ಗಿವ್ ಲೈಫ್ ಆಲ್ಸೋ. ದೇವರಂತಂದ್ರೆ ಏನ್ ಮಾಡ್ತಾನೆ? ಜೀವನ ಸಹ ಕೊಡ್ತಾನೆ, ಏನ್ ಮಾಡಿ ಜೀವನ ಪ್ರಾಣವನ್ನು ಸಹ ತೆಗಿತಾನೆ. ಬಟ್ ದೇವರು ಎಲ್ಲಂದ್ರೆ ಬರೀ ಪ್ರಾಣ ತೆಗಿತಾರ, ಜೀವನ ಕೊಡಕ್ಕೆ ಆಗೋದಿಲ್ಲ. ಸೊ ನೀವು ಧನ್ಯರು ಅಂತ ದೇವರನ್ನ ನಂಬುತ್ತಾ ಇದ್ದೀವಿ. ಓಕೆ, ಆಮೇಲೆ ಇನ್ನು ಓಟಿ ಹಳೆ ಒಡಂಬಡಿಕೆ ನಾವು ನೋಡುವುದಾದ್ರೆ ಯೇಸು ಸ್ವಾಮಿ ಬಗ್ಗೆ ಬಹಳ ಬರ್ದಿದ್ದಾರೆ. ಏನಂತ ಹೇಳಿ? ಯೇಸು ಸ್ವಾಮಿ ಒಂದು ಕನ್ಯಾ ಮುಖಾಂತರವಾಗಿ ಬರ್ತಾನ್ರಿ, ಬಂದಿದ ನಂತರ ಅದ್ಭುತವನ್ನ ಮಾಡ್ತಾನ್ರಿ ಈ ಲೋಕವನ್ನ. ಆದ ನಂತರ ನಾವು ನೋಡ್ತಿದ್ವಿ ಈ ಜನರು ಏನ್ ಮಾಡ್ತಾರೆ, ಅದನ್ನ ನೋಡಿ, ಅದ್ಭುತಗಳನ್ನ ನೋಡಿ ಏಸಪ್ಪ ಸೇವೆಯನ್ನ ನೋಡ್ಕೊಂಡು ಏನ್ ಮಾಡ್ತಾರೆ, ಆತನನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ, ಸೆಲ್ವೆಗೆ ಹಾಕ್ಬಿಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಏನಾಗುತ್ತೆ, ಒಂದು ಸೈನ್ ಇತ್ತು, ಒಂದು ಚಿಹ್ನೆ ಇತ್ತು. ಐಸಯ 7:14 ನಾವು ನೋಡ್ತಾ ಇದೀವಿ. ಏನಾದ್ರು ಬಿಹೋಲ್ಡ್ ಎ ವರ್ಜಿನ್ ವಿಲ್. ಇದು ಓದ್ರಿ, ಯಾರೊಬ್ರು ಓದ್ರಿ. ಯೆಶಾಯ ಗ್ರಂಥ 7ನೇ ಅಧ್ಯಾಯದ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಥ್ಯಾಂಕ್ ಯು ಮಾ. ಸೊ ಇದು ಪ್ರವಾದನೆ ಆಗಿತ್ತು. ಯೇಸು ಸ್ವಾಮಿ ಲೋಕಕ್ಕೆ ಬರಬೇಕು, ಸಂಸಾರಕ್ಕೆ ಬರಬೇಕು, ಜಗತ್ತಿಗೆ ಬರಬೇಕಂತಂದ್ರೆ ಇದು ಪ್ರವಾದನೆ ಆಗಿತ್ತು. ಇವಾಗ ಪ್ರವಾದನೆ ನೆರವೇರಿತ್ತು. ಈಗ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದಾರೆ. ಬಂದ ನಂತರ ನಾವೇನ್ ನೋಡ್ತಾ ಇದ್ದೇವೆ, ಇದು ಒಂದು ಸಿಸ್ಟಮ್. ಯಾವ್ದಂದ್ರೆ ಮತ್ತಾಯ 1:23 ಅನುಸಾರವಾಗಿ he did not come any other image, came in human who will be with us always. ಓಕೆ, ಅಂತಂದ್ರೆ ಯೇಸು ಸ್ವಾಮಿ ಬೇರೆ ಯಾವ ರೂಪದಲ್ಲಿ, ಬೇರೆ ಯಾವ ಸ್ವರೂಪದಲ್ಲಿ ಬರಲಿಲ್ಲ. ಯಾವ ಸ್ವರೂಪದಲ್ಲಿ ಬಂದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ? ಮನುಷ್ಯನಾಗಿ. ಬೇರೆ ಸ್ವರೂಪದಲ್ಲಿ ಬಂದ್ಬಿಟ್ರೆ ಏನಾಗತ್ತೆ? ಈಗ ನಾನು 3-4 ಹಾವು ತಗೊಂಡ್ ಬರ್ತೇನೆ. ಈಗ ಹೋಗಿ ನಾನು 3-4 ಹಾವು ತಗೊಂಡ್ ಬರ್ತೇನೆ, ನಿಮ್ ಮುಂದೆ ಹಂಗ ಹಾಕ್ಬಿಡ್ತೇನೆ. ಏನಂತೀರಿ? ದೇವರ್ರೀ ಕೈ ಮುಗಿರಿ ಅಂತ ಹೇಳ್ತೇನೆ. ಆಗ ಯಾರು ನಿದರ್ತೀರ ಚರ್ಚ್ ಒಳಗಡೆ? ಇಲ್ಲ, ಏನ್ 3-4 ಚೋಳ ತಗೊಂಡ್ ಬಂದು ಹಾಕ್ಬಿಟ್ರೆ ಇನ್ನಿರ್ತೀರ? ಯಾವೆಲ್ಲ ನಿದ್ರಾಗಿಲ್ಲಲ್ಲ. ಯಾಕೆ? ಅದು ದೇವರ ಸ್ವರೂಪನ ಅಲ್ಲ, ಅದು ಪ್ರಾಣಿ ಪಕ್ಷಿ, ಪ್ರಾಣಿಗಳು, ಹುಳಗಳು. ಬಟ್ ಇವತ್ತು ನಮ್ಮ ಯೇಸು ಸ್ವಾಮಿ ವ್ಯವಸ್ಥೆ ಪ್ರಕಾರ ಏನಂತೆ? ವ್ಯವಸ್ಥೆ ಪ್ರಕಾರ ಯಾವ ತರ ಮನುಷ್ಯರು ಹೊಟ್ಟಬೇಕು ಅದೇ ತರ ನಾನು ಮುಂದೆ ನಿಮಗೆ ಹೇಳ್ತೇನೆ. ಸೊ ಇದು ಒಂದು ಏನಾಗಿತ್ತು. ಆಮೇಲೆ ಹೂ ವಿಲ್ ಬಿ ವಿತ್ ಅಸ್, ಅದು ಎಂತ ದೇವರಂತಂದ್ರೆ ಆತ ಯಾವಾಗಲೂ ನಮ್ ಜೊತೆಗೆ ಇರ್ತಾನೆ. ಮತ್ ಇವತ್ತಿಗೆ ಏನಾಗ್ಬಿಟ್ಟಿದೆ? ಉಲ್ಟಿದೆ, ಬಹಳ ಉಲ್ಟಿದೆ. ಕೆಲವೊಮ್ಮೆ ನಾವು ದೇವರುಗಳನ್ನ ಹೊತ್ಕೊಂಡು ಹೋಗ್ಬೇಕು, ದೇವರು ನಮ್ಮನ್ನ ಹೊತ್ಕೊಂಡು ಹೋಗೋದಿಲ್ಲ. ಬಟ್ ಯೇಸು ಸ್ವಾಮಿ ಈ ತರ ಅಲ್ಲ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು. ಯಾಕೆ? ನಾನು ಮಗು, ದೇವರು ಯಾರು? ನನಗೆ ತಂದೆ. ಸೇಮ್ ಥಿಂಗ್. ಹಲ್ಲೆಲೂಯಾ. ಸೊ ಕರೆಕ್ಟ್ ಆಗಿ ನೀವು ಮನಸ್ಸಲ್ಲಿ ಇರ್ಲಿ. ಏನಂತ ಹೇಳಿ? ದೇವರು ಯಾರಂತಂದ್ರೆ ಒಂದು ಕನ್ಯಾ ಅಂತಂದ್ರೆ ಒಂದು ವುಮೆನ್ ಮುಖಾಂತರವಾಗಿ, ಸ್ತ್ರೀ ಮುಖಾಂತರವಾಗಿ ಈ ಲೋಕಕ್ಕೆ ಬಂದ್ರೆ ನಮ್ ಜೊತೆಗೆ ಇದ್ದಾನೆ. ಇದು ನೀವು ನೋಡ್ತಾ ಇರೋದು. ದಿಸ್ ಇಸ್ ಅ ವೇ. ನಮ್ ಕಡೆ ನೀವು ಬರುವುದಾದ್ರೆ, ನಾನು ಕೆಲವು ಶಾಸ್ತ್ರ ಓದ್ತಿರುವಾಗ ಬೇರೆ ಬೇರೆ ತರ ಒಂದು ಎಕ್ಸ್ಪ್ಲೇನೇಷನ್ ಮಾಡಿದ್ದಾರೆ. ಬೆವರು ಐತಲ್ಲ, ಬೆವರಿನಿಂದ ದೇವರು ಹುಟ್ಟಿದಾನೆ ಅಂತ ಹೇಳಿರ್ತಾರೆ, ಮೀನಲ್ಲಿಂದ ದೇವರು ಹುಟ್ಟಿದಾನೆ ಅಂತ ಹೇಳ್ತಾರೆ, ನೀರಿನಿಂದ ದೇವರು ಹುಟ್ಟಿದಾನೆ ಅಂತ ಹೇಳಿ 106 ಒಂದು ಇದೆ, ಭ್ರಮೆಗಳು ಉಂಟು. ಬಟ್ ಬೈಬಲ್ ಪ್ರಕಾರವಾಗಿ ನಾವು ಸ್ಪಷ್ಟವಾಗಿ ನೋಡ್ತಿದ್ದೇವೆ. ಅಕಸ್ಮಾತ್ ಗೋಧಿ ಬೀಜ ನಾವು ಬಿತ್ತುವುದಾದ್ರೆ ಏನು ಬರ್ತಿದೆ? ಕಡಲೆ, ಹೌದಲ್ಲ? ಏನು ಬರ್ತದೆ? ಗೋಧಿನೇ ಬರ್ತೈತಿ, ಹೌದಲ್ಲ? ಸೊ ಮನುಷ್ಯರಿಂದ ಮನುಷ್ಯರನ್ನೇ ಬರಬೇಕು.
ಓಕೆ, ಬೆವರ್ಲಿಂದ ಮನಸ್ಸಲ್ಲಿ ಬರಕ್ಕೆ ಆಗೋದಿಲ್ಲ, ಇಲ್ಲ ಬೇರೆ ಯಾವ್ದೊಂದು ಗಿಡ ಯಾವ್ದು ಮನಸ್ಸು ಬರಕ್ಕೆ ಸಾಧ್ಯ ಇಲ್ಲ. ಸೊ ಅದೊಂದು ವ್ಯವಸ್ಥೆ ನೆರವೇರಿತ್ತು. ಕನ್ಯಾ ಮರಳ ಮುಖಾಂತರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಓಕೆ, ಹಿಯರ್ ಜೀಸಸ್ ಡಿಡ್ ನಾಟ್ ಬಾರ್ನ್ ಬೈ ಎನಿಥಿಂಗ್ ಬಟ್ ಬೈ ವುಮೆನ್. ಮೀನ್ಸ್ ಜೀಸಸ್ ಬಟ್ ಇಸ್ ಲೈಕ್ ಇದು ಯೇಸು ಸ್ವಾಮಿ, ನಮ್ಮ ಯೇಸು ಸ್ವಾಮಿ ಜನನ ಕಣ್ಮುಚ್ಚಿ ಮತ್ತೆ ಕಣ್ಮುಚ್ಚಿದ್ರೆ ಇದನ್ನ ನೋಡುವಾಗ ಅಯ್ಯೋ ಚೇಂಜ್ ಆಯ್ತು ಅಂತದಿರಲಿಲ್ಲ. ದೇವರಾಗಿ ಬಂತಂದ್ರೆ ನಮ್ಮ ಯೇಸು ಸ್ವಾಮಿಗೆ ಎಷ್ಟು ಕಾಲ್ ಎಷ್ಟು ಕೈ ಇತ್ತಮ್ಮ, ಎರಡಲ್ಲ, ನಮ್ಗೆ ಹಂಗೆ ಅದೆಲ್ಲ ಸೇಮ್, ಹೌದಲ್ಲ. ಬಟ್ ಈ ಕಣ್ಮುಚ್ಚಿ ನೋಡಿದ್ರಪ್ಪ 10 ಕೈ ಅದೋ 10 ಏನ ತಲೆ ಅದೋ ಅಂತದ್ದು ಅಲ್ವೇ ಅಲ್ಲ. ಇದು ಅಂತಂದ್ರೆ ಸುಮ್ಮನೆ ಒಂಥರ ಈ ಗಡಿಬಿಡಿ ಆಗುವ ತಕ್ಕಂತ ವಿಶ್ವ ಜನ್ಮ ಅಲ್ವೇ ಅಲ್ಲ. ಕ್ಲಿಯರ್ ಇದೆ, ಏಕದಮ್ ಕ್ಲಿಯರ್ ಇದೆ. ತಾಯಿ ಮುಖಾಂತರವಾಗಿ ಈ ಲೋಕಿ ಬದಿ ನಾವು ನೋಡ್ತಾ ಇದ್ದೇವೆ. ಬಟ್ ಕ್ಲಿಯರ್ ಆಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಒಂದು ಜನನ ಬಹಳ ಯೂನಿಕ್ ಆಗಿತ್ತು. ಯೂನಿಕ್ ಅಂತಂದ್ರೆ ಅದ್ಭುತವಾದ ಆಗಿತ್ತು, ಆಶ್ಚರ್ಯಕರವಾಗಿತ್ತು. ಅದು ದೇವರ ಆತ್ಮದಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರ್ತಾರೆ. ಆಮೇಲೆ ಯೇಸು ಸ್ವಾಮಿ ಯೌವನಸ್ಥರಾದರು, ಸೇವೆ ಸ್ಟಾರ್ಟ್ ಮಾಡಿದ್ರು, ಎಫೆಕ್ಟ್ಲಿ ಸೇವೆ ಮಾಡಿದ ನಂತರ ಕೆಲವೊಬ್ಬರು ಹೊಟ್ಟೆ ಕೆಚ್ಚು ಪಟ್ಟಿದ ನಂತರ ಆಮೇಲೆ ಪ್ರೊಫೆಸಿ ಫುಲ್ಫಿಲ್ ಆಗ್ಬೇಕಂತ ಹೇಳಿ ನಮ್ಮ ಯೇಸು ಸ್ವಾಮಿಗೆ ಏನ್ ಮಾಡ್ತಾರೆ, ಶಿಲ್ಬೆ ಮೇಲೆ ಹಾಕಿರ್ತಾರೆ. ಈ ವಚನ ಅಕಸ್ಮಾತ್ ನೀವು ಓದುವುದಾದ್ರೆ ಲೂಕ 13:13-15 ಯಾರೊಬ್ಬರು ಓದಿರಿ. ತರುವಾಯ ಪಿಲಾತನು ಮಹಾಯಾಜಕರನ್ನು, ಅಧಿಕಾರಿಗಳನ್ನು, ಪ್ರಜೆಗಳನ್ನು ಒಟ್ಟಾಗಿ ಕರೆಸಿ ಅವರಿಗೆ, ಈ ಮನುಷ್ಯನು ಪ್ರಜೆಗಳನ್ನು ತಿರುಗಿ ಬೀಳುವಂತೆ ಮಾಡುವವನು ಎಂದು ಇವನನ್ನು ನನ್ನ ಬಳಿಗೆ ತಂದಿರಲ್ಲ. ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ. ತಂಗಿ ದೇವರವಾಗಿದೆ, ನಾನು ನಿಮ್ಮ ಮುಂದೆ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ. ಯಾರು ಹೇಳ್ತಾ ಇದ್ದಾನೆ? ಅರಸನು, ಪಿಲಾತನ ರಾಜ ಹೇಳ್ತಾ ಇದ್ದಾನೆ. ಬಟ್ ಜನರೇನ್ ಹೇಳ್ತಾ ಇದ್ದಾರೆ? ಇವನನ್ನ ಶಿಲ್ಬೆಗೆ ಸಾಯಿಸ್ರಿ. ನ್ಯಾಯ ಮಾಡ್ತಿರುವಾಗ ನಾವು ನೋಡ್ತಾ ಇದ್ದೇವೆ, ಆ ರಾಜನೇ ನ್ಯಾಯಾಧೀಶನೇ ಹೇಳ್ತಾ ಇದ್ದಾನೆ, ನಾನು ಇವನಲ್ಲಿ ಯಾವ ತಪ್ಪು ನೋಡ್ಲಿಲ್ಲ. ಆದ್ರೂ ಜನರು ಕೂಗ್ತಾ ಇದ್ದಾರೆ, ಏನ್ ಮಾಡ್ಬೇಕಂತೇಳಿ ಇವರನ್ನ ಸಾಯಿಸ್ಬೇಕು. ಸೇಮ್ ಥಿಂಗ್ ಇವತ್ತು ನಮಗೆ ನಿಮಗೆ ಇದೆ. ನಾವು ತಪ್ಪು ಮಾಡೋದಿಲ್ಲ, ಯಾರ ವಿರುದ್ಧವಾಗಿ ಏನು ಆಡೋದಿಲ್ಲ, ಏನು ನಮ್ಗೆ ಸಂಬಂಧನೇ ಅಲ್ಲ. ಬಟ್ ಆದ್ರೂ ನಮ್ಮ ವಿರುದ್ಧವಾಗಿ ಜನ ಏನ್ ಮಾಡಿರ್ತಾರ, ಇವ್ರು ಹೆಂಗ್ ಮಾಡ್ತಾರೆ, ಇವ್ರು ಹಂಗ್ ಮಾಡ್ತಾರೆ. ಅದಕ್ಕೆ ನೀವ್ ನೋಡ್ರಿ, ನೀವು ಯೇಸು ಸ್ವಾಮಿ ವಂಶರವು. ಯಾವ್ದ್ರಿ? ನಾವ್ ಯೇಸು ಸ್ವಾಮಿ ವಂಶದವರು. ಯಾವ ತರ ನಮ್ಮ ಯೇಸು ಸ್ವಾಮಿಗೆ ಮಾಡಿದಾರ ಆ ತರ ನಮ್ಗೆ ಮಾಡೇ ಮಾಡ್ತಾರ. ಅದ್ರಲ್ಲಿ ಎಂದಿಗೂ ಹೆದರ್ಬೇಡಿ, ಎಂದಿಗೂ ಬೇಸರ ಮಾಡಕ್ ಹೋಗ್ಬೇಡಿ. ಅಪೋಸಿಷನ್ ಬಂದ್ರೆ ದೇವರ ಸ್ತೋತ್ರವನ್ನ ಮಾಡಿ. ಆದ್ರೆ ನಾವು ನೋಡ್ತೇವೆ, ಜನರು ಏನಂತ ಕ್ರಾಸ್ ಅಲ್ಲಿ ಹಾಕ್ರಿ, ಸಿಲ್ವರ್ಲಿ ಹಾಕ್ರಿ ಅಂತ ಹೇಳ್ತಿರುವಾಗ ಲಾಸ್ಟ್ ಗೆ ಅದ ರಾಜ ಹೇಳಿರ್ತಾನೆ, ಹೋಗ್ಬಿಡಿಪ್ಪ, ಏನ್ ಮಾಡ್ತೇನೆ, ನನ್ನ 2 ಕೈ ನಾನು ಏನ್ ಮಾಡ್ತೇನೆ, ತಕೊಂಡ್ ಬಿಡ್ತೇನೆ. ಇದು ಈ ಯೇಸು ಸ್ವಾಮಿಯಿಂದ ಪಾಪ ನನಗೆ ಹತ್ತಬಾರ್ದು, ನಿಮಗೆ ನಿಮ್ ಮಕ್ಕಳಿಗೆ ಹತ್ತಲಿ ಅಂತ ಹೇಳಿ ಅವ್ರ ಮುಂದೆ ಕೈ ತಗೊಂಡು ಅವನ್ನ ಕರ್ಸ್ಬಿಡ್ತೇವೆ. ಸೊ ದ ಸೇಮ್ ಥಿಂಗ್ ಇವತ್ತು ನಾವು ನೋಡ್ತಾ ಇದ್ದೇವೆ, ನಾವು ಪಾಪದಲ್ಲಿ ಇರಬಾರದಂತೆ. ಆಮೇಲೆ ನಮ್ಮ ಯೇಸು ಸ್ವಾಮಿ ಯಾವ ತರ ಇದ್ದ? ಅದ್ಭುತ ಪರಿಶುದ್ಧವಾದ. ಆಮೇಲೆ ದೇ ಪ್ಲೇಡ್ ವಿತ್ ಜೀಸಸ್ ಆಸ್ ಎ ಸ್ಮಾಲ್ ಕಿಡ್, ಸ್ಪಿಟ್ ಆನ್ ಸ್ಪ್ಲಾಟ್ ಅಂದ್ರೆ ಯೇಸು ಸ್ವಾಮಿ ಜೊತೆಗೆ ಸಣ್ಣ ಮಕ್ಕಳದಂಗೆ ಆಟ ಆಡಿದ್ದರು ಜನರು. ಹೊಡಿಯುವಾಗ ಕಣ್ಣು ಮುಚ್ಚಿ ಹೊಡೆದರು, ಹೇಳಿ ಯಾರನಿಗೆ ಹೊಡೆದಾರ ಅಂತ ಹೇಳಿ, ಬಟ್ಟೆ ಹರಿದ್ರು, ಮುಖದ ಮೇಲೆ ಉಗುಳಿದರು. ಇದೆಲ್ಲಾ ಸಹಿಸಿಕೊಂಡು ಎಲ್ಲ ಇಷ್ಟು ದಿವಸ ಯಾಕೆ ಸಹಿಸ್ಕೋಬೇಕು? ಇವತ್ತಿಗೆ ನರೇಂದ್ರ ಪಾಸ್ ನಿಮಗೆ ಏನಾದ್ರೂ ಒಂದು ಕಟ್ಟಿನ ಒಂದು ಜೋರ್ ಶಬ್ದದಿಂದ ಬಯದ್ ಬಿಟ್ರೆ ನೀವು ಚರ್ಚ್ಗೆ ಬರೋದಿಲ್ಲ. ಬಟ್ ನನ್ನ ಯೇಸು ಸ್ವಾಮಿ, ನಮ್ಮ ಯೇಸು ಸ್ವಾಮಿ ನನ್ನ ಒಬ್ಬರ ನರೇಂದ್ರ ಕುಮಾರ್ಗಾಗಿ ನೀವು ನಿಮಗಿರಬಹುದು. ಬಟ್ ನನಗೆ ನಾನು ಹೇಳ್ತೇನೆ ಯಾವಾಗ್ಲೂ, ಯೇಸು ಸ್ವಾಮಿ ಪರಲೋಕ ಬಿಟ್ಟು ಬಂದದ್ದು ಯಾರಿಗಾಗಿ? ನಮಗಾಗಿ. ನಾನು ಎಂದಿಗೂ ಹೇಳಂಗಿಲ್ಲ, ನನಗಾಗಿ. ಯಾಕಂದ್ರೆ ನಾನು ಲೋಕದಲ್ಲಿ ಪಾಪಿಯಾದೆ. ಆವಾಗ ನೀವು ನಿಮಗಾಗಿ ಹೇಳ್ತಾರ, ಇಲ್ಲ ಆವಾಗ ಲಾಸ್ಟ್ ಬಂದ್ರೆ ನಮಗಾಗಿ, ಅಂದ್ರೆ ಶಿಗ್ಗಾಂಶ ಬೇಕಾಗಿ. ಸೊ ನೋಡಿ ಎಷ್ಟು ಕಷ್ಟವನ್ನ ಸಹಿಸ್ಕೊಂಡು ಯಾಕಿದೆಲ್ಲ ವಿಷಯ ಮಾಡ್ಬೇಕು. ಅಲ್ಟಿಮೇಟ್ಲಿ ಅವ್ರು ಏನ್ ಮಾಡ್ತಾರ, ನಮ್ಮ ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಹಾಕ್ಬೇಕು. ಈಗ ಯೇಸು ಸ್ವಾಮಿ ಪ್ರಾಣ ಬಿಟ್ರು, ಸತ್ತಿದ ನಂತರ ಸಮಾಧಿಗೆ ಹಾಕಿರ್ತಾರೆ. ಸಮಾಧಿಗೆ ಹಾಕಿದ ನಂತರ ಏನ್ ಮಾಡ್ತಾರೆ, ಬಾಗಿಲ ಅದೇನ ಕಲ್ಲು ಮುಚ್ಚಬೇಕು. ಇಲ್ಲಿ ತಕ್ಕ ಒಂದು ಹಿಸ್ಟ್ರಿ. ಈಗ ನಮ್ಮ ಮೆಸೇಜ್ ಚಾಲು. ಇನ್ಮೇಗೆ ಯೇಸು ಸ್ವಾಮಿ ಏನಾಗಬೇಕು, ಎದ್ದು ಬರ್ತಾರೆ. ಹಲ್ಲೆಲೂಯ. ಸರಿ, ಈಗ ನಾವು ನೋಡೋಣ. ಬಟ್ ಆಫ್ಟರ್ 3 days, ಹಲ್ಲೆಲೂಯ, 3 ದಿನ ಆದ ನಂತರ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಯೇಸು ಸ್ವಾಮಿ
ನೀವೇನಂತೀರಿ? ಯೇಸು ಸ್ವಾಮಿ 3 ದಿನ ಆ ಸಮಾಧಿದೊಳಗಳಿದ್ರು ಇರ್ಲಿಲ್ಲ. ಎಲ್ಲಿಗೂ ಹೋಗಿದರು ಗೊತ್ತಾ? ಪಾತಾಳ ಲೋಕಕ್ಕೆ, ನರಕಕ್ಕೆ ಹೋಗಿದ್ರು. ಯಾಕೆ ಅಂತಂದ್ರೆ ಕೆಲವೊಮ್ಮೆ ನೀವು ಅಕಸ್ಮಾತ್ ನೀವು ನೋಡುವಾಗ ಯಾರಿಗೆ ದೆವ್ವ ಇರ್ತಿದೆ, ದೆವ್ವಗಳಿಗೆ ಬಿಡಿಸುವಾಗ ಕೆಲವೊಮ್ಮೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ನಿನಗೆ ನರಕಕ್ಕೆ ಕಳಿಸ್ತೇನೆ ಹೇಳುವಾಗ, ಅಯ್ಯೋ ಅಲ್ಲಿ ನರಕಕ್ಕೆ ಕಳಿಸ್ಬೇಡ, ಯಾಕೆ ಅಲ್ಲಿ ಬೆಂಕಿ ಇದೆ ಅಂತಂದ್ರೆ ದೆವ್ವಗಳಿಗೆ ಸಹ ನರಕ ಹೋಗಕ್ಕೆ ಇಷ್ಟ ಇಲ್ಲ. ಬಟ್ ನಾವು ನರಕಕ್ಕೆ ಹೋಗ್ಬೇಕಂತ ಅದೇ ತರ ಕಾರ್ಯ ಮಾಡ್ಕೊಂಡು ಹೋಗ್ತೇವೆ. ಪ್ಲೀಸ್ ಸ್ಕೇಪ್ ಆಗ್ರಿ ಇದರಲ್ಲಿಂದ. ನರಕ ಬಹಳ ಕೆಟ್ಟ, ಬಹಳ ಡೇಂಜರ್ ಅದು. ಅಲ್ಲೇ ಬಹಳ ಸಮಾಧಾನ ಇಲ್ಲ, ಬರೇ ಬೆಂಕಿ ಉರಿತದೆ. ಸೊ ಸೈತಾನ, ದೆವ್ವ ಸಹ ಹೇಳ್ತಾನೆ ನನ್ನನ್ನ ನರಕಕ್ಕೆ, ಅಲ್ಲೇ ಆ ಬೆಂಕಿಗೆ ಹಾಕ್ಬೇಡ, ಪಾತಾಳ ಲೋಕಕ್ಕೆ ಹಾಕಬೇಡ. ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ ಏನಾಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಎದ್ದು ಬಂದಿದ್ರು ಯಾವಾಗ? 3 ದಿನ ಆದ ನಂತರ. ಅದು 3 ದಿನ ಎಲ್ಲಿದ್ರು? ಪಾತಾಳ ಲೋಕದಲ್ಲಿ. ಅಲ್ಲಿ ಒಂದು ನಾನು ಸೀಕ್ರೆಟ್ ಬೇಸಿ ಓದಿದೆ. ಏನಂತ ಹೇಳಿ, ಶೈತಾನಿಗೆ ಇಲ್ಲಿವರೆಗೆ ಏನಿತ್ತು ಅಂತಂದ್ರೆ, ಇದು ನರಕ ಲೋಕ, ಇದು ಪಾತಾಳ ಲೋಕ ನಂದಂತ ಹೇಳಿ, ಆ ಚಾಬಿ ನನ್ನ ಕೈ ಆಗಿದೆ ಅಂತ ಹೇಳಿ. ಬಟ್ ಇಂದು ಯೇಸು ಸ್ವಾಮಿ ಆ ಪಾತಾಳಕ್ಕೆ ಹೋಗ್ತಾರೆ ಅಂದ್ರೆ ಸೈತಾನಿಗೆ ಅಲ್ಲೇ ನಡಗುತ್ತದೆ. ನಮ್ಮ ತಿರಿಯಕ ದೇವರಲ್ಲ ತನ್ನ. ಆವಾಗ ನನಗೆ ಏನು, ಅಪ್ಪ ಈಗ ನನಗೂ ಏನ್ ಮಾಡ್ತಾನೆ, ನರಕ್ಕೆ ಹಾಕ್ಬಿಡ್ತಾನೆ. ಸೊ ಅವತ್ತಿನಿಂದಲೇ ಯೇಸು ಸ್ವಾಮಿ ಸೇವೆ ಮೇಲೆ ಸೈತಾನನ ಜಡ್ಜಿದ್ದಾನೆ. ಹಾಲೆಲೂಯಾ. ಈಗ ಸೈತಾನದ ನನ್ನ ಮೇಲೆ, ನಿಮ್ಮ ಮೇಲೆ ಯಾವ ಪ್ರಭಾವ ಇಲ್ವೇ ಇಲ್ಲ, ಆಗೋದಿಲ್ಲ, ಟಚ್ ಆಗೋದಿಲ್ಲ. ಯಾಕೆ? ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ಆತ್ಮಗಳಿಗೆ ಸುವಾರ್ತೆಯನ್ನ ಸಾರಿ ಮತ್ತೆ ಲೋಕದಲ್ಲಿ ಇದ್ದ ಹಾಗೆ ಮತ್ತೆ ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾನೆ. ಈಗ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮಗಾಗಿ ಯಾಕೆ ದೇವರು ಹೋಗಿದ್ದಾನೆ. ಸೊ ನಾವು ನೋಡ್ತೇವೆ, ದೇರ್ ಆರ್ 4 ಥಿಂಗ್ಸ್. ಈ ಮೆಸೇಜ್ ಅಲ್ಲಿ 4 ವಿಷಯ ನಾನು ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ. ಏನಂತ ಹೇಳಿ, ಯಾಕೆ ನನಗೆ ಬೆನಿಫಿಟ್, ಯಾವ ಬೆನಿಫಿಟ್ ಇದೆ ನನಗೆ, ವಾಟ್ ಇಸ್ ಬೆನಿಫಿಟ್? ಈಗ ನೀವು ಹೇಳ್ಬೇಕ್ರಿ. ಈಗ ನಾನು ನೋಡೋದಕ್ಕಿಂತ ಮುಂಚಿತವಾಗಿ ನೀವು ಹೇಳ್ಬೇಕು. ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ, ಜೀವಂತನಾಗಿ ಎದ್ದು ಬಂದಿದ್ದಾರೆ. ನನಗೆ ನಿಮಗೆ ಏನೇ ಲಾಭ? ಮತ್ತೆ ಅದೇ ಸೇಮ್ ಟಾಪಿಕ್ ನೀವು ಮಾತಾಡ್ಬೇಕು. ನನಗೆ ನಿಮ್ಗೆ ಏನೇ ಲಾಭ? ಯೇಸು ಸ್ವಾಮಿ ಜೀವಂತನಾಗಿ ಬಂದಿದ್ದಾರೆ. ಹಾಗಾದ್ರೆ ಮತ್ತೆ ಆಚರಣೆ ಮಾಡಕ್ಕೆ ಯಾಕೆ ಬಂದಿರಿ? ಏನ್ ಬಾಯಿ ಲಾಭ ಏನಂತಂದ್ರೆ, ನನಗೆ ನಿತ್ಯ ಜೀವ ಸಿಗುತ್ತೆ. ನನ್ನ ದೇವರು ಜೀವಂತ ದೇವರು ಅಂತ ಹೇಳಕ್ಕೆ ನಮಗೆ ಒಂದು ಗಟ್ಟಿ ನಂಬಿಕೆ ಸಿಗುತ್ತೆ. ಬಹಳ ವಿಷಯ ಇದೆ. ಸೊ ಕೆಲವೊಂದು 4 ವಿಷಯ ನಾನು ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿ ಆಲ್ ಆರ್ ಆಲ್ಸೋ ಗೋಯಿಂಗ್ ಟು ರೈಸ್ ಅಗೇನ್. ಏನಂತ ಹೇಳಿ, ಯೇಸು ಸ್ವಾಮಿ 3 ದಿನ ಆದ ನಂತರ ಎದ್ದು ಪರಲೋಕಕ್ಕೆ ಹೋಗಿದ್ದಾನೆ. ಅದೇ ನನಗೆ ನಿಮಗೆ ನಂಬಿಕೆ ಇರಬೇಕು. ನಾವು ಸಹ ಈ ಲೋಕವನ್ನು ಮುಗಿಸಿದ ನಂತರ ನಾವು ಯಾರ ಹತ್ರ ಹೋಗ್ತೇವೆ? ದೇವರ ಹತ್ರ ಹೋಗ್ತೇವೆ. ಓಕೆ, ಇದು ಆಫ್ಟರ್ 3 days. ಈ ತರ ಯೇಸು ಸ್ವಾಮಿ ಕಲ್ಲ ಹಾಕಿದ್ರು. ಅದು ಕಲ್ಲು ಏನಾಗಿತ್ತು ನೋಡಿ, he came out. ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ. ಹಾಗೆ ಹೇಳುವಾಗ ನಿಮ್ಗೆ ಯಾವ ತರ ಅನಿಸ್ತದೆ? ಖುಷಿ ಅನಿಸ್ತದೆ. ಬಟ್ ನಾನು ಸರಿಯಾಗಿ ಹೇಳ್ತಾ ಇಲ್ಲಲ್ಲ. ನಮ್ಮ ಯೇಸು ಸ್ವಾಮಿ ಆ ಸಮಾಧಿದಿಂದ ಎದ್ದು ಹೊರಗಡೆ ಬಂದಿದ್ದಾನೆ. ಏನು ಹಿಸ್ಟ್ರಿಯಲ್ಲಿ ನಿಮ್ಮ ಕಣ್ಣ ದೃಷ್ಟಿಯಲ್ಲಿ ಯಾರೊಬ್ಬರು ಸತ್ತಿದ ನಂತರ ಸಮಾಧಿ ಕೊಟ್ಟಿರ್ತಾರ, ಅಂತವ್ರು ಯಾರು ಎದ್ದು ಬಂದಿದಾರ? ಎದ್ದು ಬಂತಂದ್ರೆ ಅವ್ರಿಗೆ ಏನಂತಾರ ಜನರು? ದೆವ್ವ, ಭೂತ ಬಂದ, ಪಿಶಾಚ ಬಂದ. ಯಾರು ಅವ್ರ ಜೊತೆ ಹೋಗಿ ಮಾತಾಡಂಗಿಲ್ಲ. ಬಟ್ ನಮ್ಮ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ. ಬಂದಿದ್ರೆ ಯಾರು ಭೂತ ಅಂದಿಲ್ಲ. ಅವಾಗ ಅದರಲ್ಲಿ ಹೋಗ್ತಿದ್ರಲ್ಲ, ಅದರಲ್ಲಿ ನೀರಲ್ಲಿ ಹೋಗ್ತಿರುವಾಗ ಭೂತವೆಂಬುವಂತ ಭೂತ ಇರಬಹುದು ಅಂತೇಳಿ ಹೇಳಾರ. ಲಾಸ್ಟ್ ಗೆ ಸ್ವಾಮಿ ಹೇಳಿದ್ರೆ, ನಾನು ಭೂತ ಪೀತ ಏನಲ್ಲಪ್ಪ, ನಾನು ಯೇಸು ಸ್ವಾಮಿ ಅಂತ ಹೇಳಿದ್ರು. हालेलुया, हालेलुया। तो मेरा हिंदी बोलते यीशु स्वामी जिंदा हुआ है। ಏನಂತ? ಯೇಸು ಸ್ವಾಮಿ ಜೀವಂತ ದೇವರು. ನೋಡಿ, ಮರಣ ಸಹ ನಮ್ಮ ಯೇಸು ಸ್ವಾಮಿಗೆ ಬಂಧನದಲ್ಲಿ ಇಟ್ಕೊಳ್ಳಕ್ಕೆ ಆಗ್ಲಿಲ್ಲ. ಪಾಪ ಶಾಪ ಸಹ ನಮ್ಮ ದೇವರನ್ನ ಅದು ಮರಣದಿಂದ ಗೆದ್ದಬಾರ್ದಂತೇಳಿ ಅದು ಮೇಲೆ ಒಂದು ಬಲವಂತವಾಗಿ ಏನ್ ಮಾಡಕ್ಕೆ ಆಗ್ಲಿಲ್ಲ. ಸೊ ಯೇಸು ಸ್ವಾಮಿ ಎದ್ದು ಬಂದಿದ್ದಾರೆ. ಇವಾಗ ನಾವು ನೋಡ್ತಿರುವಾಗ ದೇವರಿಗೆ he raised many people from the dead. ಈಗ ನಾವು ನೋಡಿ ಸೇವೆ ಮಾಡ್ತಿರುವಾಗ ಎಷ್ಟು ಜನ ದೇವರು ಎಬ್ಬಿಸಿದ್ದಾನೆ ಮರಣದಿಂದ? ಬಹಳ ಜನ ಇದ್ದಾರೆ. ಕೆಲವು ಜನ ಮಾತ್ರ ಬರೆದಿದ್ದಾರೆ, ಬಹಳ ಜನ ಇದ್ದಾರೆ. ಸೊ ನಾನು ಒಂದು ಕ್ವೆಶ್ಚನ್ ನಾನು ನಿಮ್ಗೆ ಕೇಳ್ತಾ ಇರೋದು, ಯಾವ ದೇವರು ಜನರನ್ನೇ ಮರಣದಿಂದ ಎಬ್ಬಿಸಿದ್ದಾನೆ ಅಂತಂದ್ರೆ ಆ ದೇವರಿಗೆ ತಾನೇ ಹೇಳಕ್ಕೆ ಆಗೋದಿಲ್ವಾ? ಹೌದಲ್ಲ? ಆಗ್ತಿದ್ದಲ್ಲ? ಈಗ ಯಾರು ಟೀಚರ್ ನನಗೆ ಮ್ಯಾಥ್ ಟೀಚಿಂಗ್ ಮಾಡ್ತಾನೆ, ಈಗ ನೀವು ಹೇಳಕ್ಕೆ ನಿಮಗೆ ಆಗೋದಿಲ್ಲ, ಅವನಿಗೆ ಮ್ಯಾಥ್ ಬರಲ್ಲ ಅಂತೇಳಿ. ಯಾಕೆ? ಅವನು ಟೀಚರ್ ನನಗೆ ಮ್ಯಾಥ್ ಟೀಚ್ ಮಾಡಿದ್ರೆ ಅವನಿಗೆ ಹೇಳಕ್ಕೆ ಯಾಕೆ ಹೆಂಗ್ ಬರಲ್ಲ ಮ್ಯಾಥ್?
ಬರ್ತೈತೆ, ಅದಕ್ಕೆ ಟೀಚ್ ಮಾಡ್ತಾರ. ದ ಸೇಮ್ ಥಿಂಗ್ ಇವತ್ತು ನಾವು ನೋಡ್ತೇವೆ. ಯಾವ ದೇವರು ಜನರನ್ನ ಪ್ರಾಣವನ್ನು ಕೊಟ್ಟಾನ, ಆ ಮರಣದಿಂದ ಎಬ್ಬಿಸಿದಾನೆ, ಆ ದೇವರಿಗೆ ಒಂದು ಹಕ್ಕಿದೆ, ಅಧಿಕಾರ ಇದೆ, ಸಾಯುವುದಿಲ್ಲ ಅಂತ ಹೇಳಿ. ನಾನು ಇವತ್ತು ಹಿಂದಿಲಿ ಒಂದು ಮೆಸೇಜ್ ಕಳಿಸಿದ್ದೇನೆ. ನಮ್ಮ ಯೇಸು ಸ್ವಾಮಿ ಸತ್ತಿಲ್ಲ, ಪ್ರಾಣ ತನ್ನ ತಂದೆಗೆ ಒಪ್ಪಿಸಿಕೊಂಡಿದ್ದಾನೆ ಅಷ್ಟೇ. ಯೇಸು ಸ್ವಾಮಿ ಇದ್ದಾನೆ, ಇರುವನು, ನ್ಯಾಯ ಮಾಡುವವರೆಗೂ ಇರುವನು. ಯೇಸು ಸ್ವಾಮಿಗೆ ಸಾವು ಇಲ್ಲ, ದೇವರ ಸಾಯೋದಿಲ್ಲ. ಯಾರು ಸತ್ತೋಗಿರ್ತಾರ ದೇವರ ಅಲ್ವೇ ಅಲ್ಲ. ಓಕೆ, ಸೊ ಇವಾಗ ನಾವು ನೋಡ್ತಾ ಇದ್ದೇವೆ. ಸೊ ಈಗ ಏನಂತಂದ್ರೆ ದೇವರ ಅದ್ಭುತವನ್ನು ಮಾಡಿರ್ತಾನೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಎಂತ ಜೀವಂತ ದೇವರನ್ನ ನಂಬುವರು ನಾನು ನೀವು ಖುಷಿಯಾಗಿರ್ಬೇಕಾ ದುಃಖದಾಗಿರ್ಬೇಕು? ಪಕ್ಕ. ಹಾಲೆಲೂಯ. ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ, ಮರಣದಿಂದ ಗೆದ್ದು ಮರಣದ ಮೇಲೆ ಕಾಲವನ್ನು ಇಟ್ಟು ನಮ್ಮ ಯೇಸು ಸ್ವಾಮಿ ನಮಗೊಂದು ಮಾದರಿಯನ್ನು ತೋರಿಸಿದ್ದಾನೆ. ಯಾವ ತರ ನಾನು ಮರಣವನ್ನು ಗೆದ್ದು ಬಂದಿದ್ದೇನೆ, ಸೊ ನೀವು ಸಹ ಮರಣ ಗೆದ್ದು. ಆದ್ರೆ ನಮ್ಮ ದೇವರು ಏನ್ ಮಾಡ್ತಾನೆ ನೋಡಿ, ಇಲ್ಲಿ ನೋಡಿ ಏನಿದೆ, ಹಿಯರ್ಸ್. ನಮ್ಮ ಯೇಸು ಸ್ವಾಮಿ ಕೇಳ್ತಾನೆ, ಮಾತಾಡ್ತಾನೆ, ಆಮೇಲೆ ಏನಿದೆ, ನಮ್ಮನ್ನ ಟಚ್ ಮಾಡ್ತಾನೆ. ನಾವು ದೇವರನ್ನ ಫೀಲ್ ಮಾಡಬಹುದು, ನಮಗೆ ದೇವರು ಉತ್ತರ ಕೊಡ್ತಾನೆ, ದೇವರು ನಮ್ಮನ್ನ ತಿಳಿದುಕೊಂಡಿದ್ದಾನೆ, ಮತ್ತೆ ದೇವರು ತನ್ನ ಮಕ್ಕಳ ಮೇಲೆ ದಯವನ್ನು ತೋರಿಸ್ತಾನೆ. ದೇವರೆಂದಿಗೂ ಪಾಪ ಮಾಡೋದಿಲ್ಲ, ದೇವರೆಂದಿಗೂ ಮರಣವನ್ನು ಹೊಂದೋದಿಲ್ಲ. ಇದು ಯೇಸು ಸ್ವಾಮಿದ ಒಂದು ಜಸ್ಟ್ ತೃಪ್ತವಾಗಿರತಕ್ಕಂಥ ಪರಿಭಾಷೆ. ದೇವರು ಮಾತಾಡ್ಬೇಕಲ್ಲ ತಾನೆ, ದೇವರು ಕೇಳ್ಬೇಕಲ್ಲ ತಾನೆ, ಹೌದಲ್ಲ? ದೇವರಿಗೆ ಕೈ ಕಾಲಿದ ನಡಿಬೇಕಲ್ಲ ತಾನೆ. ನಾವು ದೇವರಿಗೆ ದೇವರ ಮುಂದೆ ಕುಂತು ಪ್ರೇಯರ್ ಮಾಡ್ತಾರೆ, ನಾವು ಫೀಲ್ ಮಾಡ್ಬೇಕಲ್ಲ ತಾನೆ. ಎಲ್ಲಾ ವಿಷಯಗಳನ್ನ ನಮ್ಮ ದೇವರಲ್ಲಿ ಇದೆ. ತಾನು ಬೇರೊಬ್ಬರಿಗಾಗಿ ಯಾರು ಬೇರೆಗಾಗಿ ಹೇಳ್ತಾ ಇಲ್ಲ, ಅನ್ಯ ಜನರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಅವ್ರು ಯಾವ ತರ ನನಗೆ ಗೊತ್ತಿಲ್ಲ. ನಾವು ಕ್ರೈಸ್ಟ್ ಜನರು, ಯೇಸು ಸ್ವಾಮಿ ನಂಬುವವರು, ದೇವರು ನಮಗೆ ಅದ್ಭುತವನ್ನು ಮಾಡುವ ದೇವರೇ ಇದ್ದಾನೆ. ಫಸ್ಟ್ ಪಾಯಿಂಟ್ ಇವಾಗ ನಾವು ನೋಡಿಕೊಳ್ಳೋಣ. ದೇವರು ಎದ್ದು ಬಂದಿದ್ದಾನೆ ಅಂತಂದ್ರೆ ನನಗೇನು ಬೆನಿಫಿಟ್, ನನಗೇನು ಲಾಭ ಅಂತ ಹೇಳುವಾಗ ಫಸ್ಟ್ ಪಾಯಿಂಟ್ ಏನಂತಂದ್ರೆ, ದೇವರು ನಮ್ಮ ರುಕಾವಟುಗಳನ್ನ, ಅಡಚಣೆಗಳನ್ನ ರಿಮೂವ್ ಮಾಡುವುದಕ್ಕಾಗಿ, ಆ ಕಲ್ಲವನ್ನ ರಿಮೂವ್ ಅಂತಂದ್ರೆ ಏನ್ ಮಾಡಕ್ಕೆ, ಉರುಳಿಸಿಕೊಳ್ಳಬೇಕೆಂಬುದಾಗಿ ಅದು ಎದ್ದು ಬಂದಿದ್ದಾನೆ. ಈ ವಾಕ್ಯ ಹೋದ್ರಿ ಆವಾಗ ನಮಗೆ ಗೊತ್ತಾಗುತ್ತೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 3 ಮತ್ತೆ 4ನೇ ವಚನ. ಮಾರ್ಕ್ 16:3-4 ಓದಿಮಾ. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿ, ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಲ್ಪಟ್ಟಿರುವುದನ್ನು ಕಂಡರು. ಥ್ಯಾಂಕ್ ಯು. ಈಗ ನೋಡಿ, ಈ ತರ ಅದು ಸಮಾಧಿಯಲ್ಲಿ ಕಲ್ಲು ಮುಚ್ಚಿದರು, 2 ಸಿಪಾಹಿಗಳು ಅಲ್ಲಿದ್ದರು, ಯಾರು ಹೋಗಿ ಅಲ್ಲಿ ಒಳಗೆ ಹೋಗಕ್ಕೆ ಆಗೋದಿಲ್ಲ. ಈ ತರ ಸಂದರ್ಭದಲ್ಲಿ ಇದ್ದಾಗ ಒಂದು ದಿನ ಏನ್ ಮಾಡ್ತಾರೆ, ಕೆಲವು ಸ್ತ್ರೀಯರು ಬೆಳಗ್ಗೆ ಇತ್ರವನ್ನ, ಸುಗಂಧವಾದ ಇತ್ರವನ್ನ ತೆಗೆದುಕೊಂಡು ಯೇಸು ಸ್ವಾಮಿ ಸಮಾಧಿಗೆ ಹೋಗ್ತಾರೆ. ಹೋಗ್ತಾ ಅವ್ರು ನೋಡ್ತಾರೆ, ಅರೆ ಬಾಬಾ, ದೊಡ್ಡ ಕಲ್ಲಿದೆ, ನಾ ಒಳಗಡೆ ಹೇಗೆ ಹೋಗ್ಬೇಕು? ಇವರಿಗೊಂದು ದೊಡ್ಡ ಒಂದು ಅಡಚಣೆ. ನಾವು ನಮ್ಮ ಜೀವನ ಯಾತ್ರೆಯಲ್ಲಿ ಹೋಗ್ತಿರುವಾಗ ತರತರದ ಅಡಚಣೆಗಳು ಬರುತ್ತವೆ. ಈ ಕಲ್ಲ ಹಾಗೆ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಅದು ಮದುವೆ ವಿಷಯ ಆಗ್ಲಿ, ನಿಮ್ಮ ಜಾಬ್ ವಿಷಯ ಆಗ್ಲಿ, ನಿಮ್ಮ ಫ್ಯೂಚರ್ ವಿಷಯ ಆಗ್ಲಿ, ನಿಮ್ಮ ಕುಟುಂಬ ವಿಷಯ ಆಗ್ಲಿ, ನಿಮ್ಮ ಪರ್ಸನಲ್ ಸ್ಪಿರಿಚುವಲ್ ಲೈಫ್ ವಿಷಯ ಆಗ್ಲಿ, ಈ ತರ ಕಲ್ಲುಗಳು ಅದು ನಾವು ನೋಡಿದ ನಂತರ ಅಪ್ಪ ಹೇಗೆ ದಾಟಬೇಕು, ಹೇಗೆ ಮುಂದೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಅನಾರೋಗ್ಯ ಬಿಟ್ಟು ಹೋಗ್ತಾ ಇಲ್ಲ ನಮ್ಮನ್ನ. ಶೋಧನೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ಇದು ಒಂದು ಕಲ್ಲಿದ್ದಂಗೆ ನಮಗೆ ಶೋಧನೆಗಳಿದೆ. ನಾನು ಎಷ್ಟು ದುಡಿತಾ ಇದ್ದೇನೆ, ಆದ್ರೆ ಹೆಂಗಿದೆ ಅಂತ ನನ್ನ ಜೇಬು ಅರ್ಧಂಗಿದೆ. ಹಾಕಿದೆ ಇಲ್ಲಿ 10,000 ಹಾಕಿನೇ, ಇಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ, ಜಮಾನೆ ಆಗ್ತಿಲ್ಲ ಅಮೌಂಟ್. ಅದಕ್ಕೆ ಕಾರಣ ಏನಿದೆ? ನಾನು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತೇನೆ, ಅದು ಪ್ರಾರ್ಥನೆ ಎದ್ದುದು ಕೂಡಲೇ ನನಗೆ ನಂಬಿಕೆನೇ ಇಲ್ಲ, ಸಮಾಧಾನ ಇಲ್ಲ ಅಂತಂದ್ರೆ ಯಾಕೆ ನಾವು ನೋಡ್ತಾ ಇರೋದು? ಅದೇ ತರ ಇವ್ರ ಜೀವನದಲ್ಲಿ ಒಂದು ದೊಡ್ಡ ಶೋಧನೆ. ಇವ್ರು ಬರೀ ಹೆಣ್ಮಕ್ಕಳಿದ್ದಾರೆ, ಏನ್ ಹೇಳ್ತಾರೆ, ಆಲೋಚನೆ ಮಾಡ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ, ಅಯ್ಯೋ ಆ ದೊಡ್ಡ ಕಲ್ಲು ಮುಚ್ಚಲ್ಪಟ್ಟಿದೆ, ನಮ್ಗಾಗಿ ಇದು ಕಲ್ಲು ಯಾರು ಬೇರೆ ಕಡೆ ಮಾಡಿದ್ರೆ ಯಾರು ಉಳಿಸ್ಕೊಳ್ತಾರ? ಆ ಜಸ್ಟ್ ಮಾತಾಡಿದ ಕೂಡಲೇ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ದೇವದೂತವನ್ನ ಕಳಿಸಿ ಅಮ್ಮಂದಿರಿಗೆ ಹೆಲ್ಪ್ ಮಾಡಿಸ್ತಾನೆ. ಹಲ್ಲೆಲೂಯ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಈಸ್ಟರ್ ಸಂಡೇ ದಿನ ಜಸ್ಟ್ ಗಟ್ಟಿ ಒಂದು ಡಿಸಿಷನ್ ತಗೊಂಡು ಹೋಗ್ರಿ. ಏನಂತ ಹೇಳಿ, ನಾನು ಹೋಗ್ತೇನೆ. ಹೇಗೆ ಹೋಗ್ತೇನೆ? ಯೇಸುವಿನ ನಾಮದಲ್ಲಿ ಹೋಗ್ತೇನೆ.
ಯೇಸು ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೇನೆ, ನೀವು ಹೋಗುವಾಗ ನಿಮ್ಮ ವಿರುದ್ಧವಾಗಿ ಇರುವ ಎಲ್ಲ ಅಡಚಣೆಗಳು, ಸಂಕಟಗಳು ನೀವು ದೇವರಿಗೆ ಹೇಳಿ ಹೋಗ್ರಿ. ನೀವು ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಕಲ್ಲೇನಾಗುತ್ತದೆ, ಸೈಡ್ಗೆ ಹಾಕಲ್ಪಡುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಯಾವ್ದೊಂದು ಕೆಲಸ ಮಾಡಬೇಕು, ಯಾವ್ದೊಂದು ಜಾಬ್ ತೆಗೆದುಕೊಳ್ಬೇಕು, ಏನಾದ್ರೆ ಸ್ವಾಮಿ ನನಗೆ ಗೊತ್ತಿಲ್ಲ, ಬಟ್ ಅವ್ರ ಅಮ್ಮಂದಿರು ನಿನ್ನ ಸಮಾಧಿಗೆ ಬರಬೇಕಂತಂದ್ರೆ ಅವ್ರ ಮುಂದೆ ದೊಡ್ಡ ಕಲ್ಲಿತ್ತು, ಅವ್ರು ಜಸ್ಟ್ ಮಾತಾಡಿದ್ರು, ಪ್ರಾರ್ಥನೆ ಮಾಡಿಲ್ಲ. ಅಯ್ಯೋ ನಮ್ಗೆ ಕಲ್ಲು ಊಡ್ಸ್ಕೊಂಡ್ರು ಯಾರಿದ್ದಾರೆ ಹೇಳ್ತಿರುವಾಗಲೇ ಏನೋ ದೇವದೂತರನ್ನ ಕಳಿಸಿ ಆ ಕಲ್ಲು ಏನ್ ಮಾಡ್ಬಿಟ್ರಿ, ಬೇರೆ ಕಡೆ ಹಾಕಿಸ್ಬಿಟ್ರಿ. ಅದೇ ತರ ನೀವು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಹಂಗಿರ್ತದೆ, ನಮ್ಗೆ ಮುಂದೆ ದೊಡ್ಡ ಸಮಸ್ಯೆ ಕಾಣ್ತದೆ. ಏನ್ ಮಾಡ್ಲಿ, ಯಾವಾಗ ಹೆಂಗ್ ಸರಿಪಡುದು, ಯಾವಾಗ ಏನಾಗುತ್ತದೆ. ಕನ್ವರಿ ಇವತ್ತು ದೇವರಿಗೆ ಬೇಡಿ ಕೊಡು, ಸ್ವಾಮಿ ಈ ಕಲ್ಲ ಹಾಗೆ ನನಗೂ ಸಮಸ್ಯೆ ಕಾಣಿಸ್ತಾ ಇದೆ ಸ್ವಾಮಿ, ನಿನ್ನ ದೂತವನ್ನ ಕಳಿಸಿ ಅದೇನ್ ಮಾಡ್ರಿ, ಸೈಡ್ಗೆ ಸರಿಸಿ. ಹಾಲೆಲೂಯಾ. ಆವಾಗ ನಾವು ನೋಡ್ತಾ ಇದ್ವಿ, ಇವರು ಓಡಿ ಹೋಗಿ ಒಳಗೆ ಹೋಗ್ತಿರುವಾಗ ಅಲ್ಲಿ ಬರೇ ಮಾತ್ರ ಬಟ್ಟೆ ಇದೆ, ಅವ್ರಿಗೆ ಸ್ವಾಮಿ ಕಾಣಲಿಲ್ಲ. ಸೊ ಇವತ್ತು ನಾನು ಸ್ಪೆಷಲಿ ನಮ್ಮ ಅಕ್ಕಂದಿರಿಗೆ, ಅಮ್ಮಂದಿರಿಗೆ ಮಾತಾಡಬೇಕು. ಏನಂತ ಹೇಳಿ, ದೇವರು ನಿಮ್ಮನ್ನ ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ಈಗ ಸಮಾಧಿಯಲ್ಲಿ ದೇವರಿಗೆ ಹಾಕಿದ್ದಾರೆ. 12 ಶಿಷ್ಯರಲ್ಲಿ ಒಬ್ಬರು ಸಹ ಹೋಗಿಲ್ಲ ನೋಡಕ್, ಬಟ್ ಯಾರು ಹೋಗ್ಯಾರ, ಸ್ತ್ರೀಯರು ಹೋಗ್ಯಾರ. ಆಮೇಲೆ ಅಲ್ಲೇ ಹೋದಾಗ ದೇವದೂತರು, ಇಲ್ಲಿವರೆಗೆ ಇವರು ನೋಡದಿರ್ತಾರೆ ಯಾರು ಗೊತ್ತು, ಬಟ್ ದೇವದೂತರು ಇವತ್ತು ನೋಡ್ತಾ ಇದ್ದಾರೆ. ಆ ದೇವದೂತರ ಶಬ್ದವನ್ನ ಕೇಳಕ್ಕೆ ಒಂದು ಸೌಭಾಗ್ಯ ಸಿಗುತ್ತೆ. ಅಯ್ಯೋ ನಮ್ಮ ಯೇಸು ಸ್ವಾಮಿಗೆ ಯಾರು ಕರ್ಕೊಂಡು ಹೋಗಿ, ಯಾರು ತಗೊಂಡು ಹೋಗಿ, ಇಲ್ಲಿದ್ದಾನೆ ಹೇಳಿ. ಅವಾಗ ದೇವದರೇ ಇಲ್ಲಿ ಇಲ್ಲ, ನಿಮ್ಗೆ ಗೊತ್ತಿಲ್ವಾ, ಸಾಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಯೇಸು ಸ್ವಾಮಿ ಹೇಳಿದೆ, ನಮ್ ತಡಿ ನಾನು 3 ದಿನ ಎದ್ದು ಹೋಗಿರ್ತೇನೆ, ಹೋಗಿ ನಿಮ್ಮ ಸಿಸ್ಟರ್ಗಳಿಗೆ ಹೇಳ್ರಿ ಎಮ್ಮಾವ್ಸ್ ಎಂಬ ಊರಿಗೆ ಹೋಗ್ತಿರುವಾಗ ನಾನು ಅಲ್ಲೇ ಭೇಟಿ ಆಗ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಎಸ್ಪೆಷಲಿ ಯು ಲೇಡೀಸ್, ಯು ಆರ್ ಸ್ಪೆಷಲ್. ದೇವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾನೆ. ನಿಮ್ ಜೊತೆ ಮಾತಾಡಿದ ನಂತರ ಸುವಾರ್ತೆ ಸಾರಲಿಕ್ಕೆ ಸಹ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಬಯಸ್ತಾ ಇದ್ದಾನೆ. ಈ ಯೇಸು ಸ್ವಾಮಿ ಎದ್ದ ಕೂಡಲೇ ಫಸ್ಟ್ ಸುವಾರ್ತೆ, ಯೇಸು ಸ್ವಾಮಿ ಎದ್ದಿದ್ದಾನೆ ಯಾರು ಹೇಳಿದ್ರು, ಯಾರಿಗೆ, ಸ್ತ್ರೀಯರೇ ಮಾತು ಯಾರಿಗೆ ಹೇಳಿದ್ರು ಹೊರಗಡೆ ಹೋಗಿ ಹೇಳಿರ್ತಾರೆ. ಹಲೋ. ಸೊ ಪ್ಲೀಸ್ ನಿಮ್ಮನ್ನ ನಮ್ಗೆ ಪ್ರೇಯರ್ ಮಾಡಕ್ ಬರಲ್ಲ ಹಂಗಲ್ಲ, ನೋ ನೋ ನೋ, ನೀವು ಬೆಂಕಿರಿ. ಹಾಲೆಲೂಯಾ, ಹಾಲೆಲೂಯಾ. ಈಗ ಒಂದು ಸುದ್ದಿ ತಗೊಂಡು ಹೋಗ್ತಾರ, ಸಿಸ್ಟರ್ಗೆ ಹೇಳಿರ್ತಾರ, ಆದ್ರೆ ಅವರು ನಂಬಲ್ಲ. ಓಕೆ, ಸೆಕೆಂಡ್ ವಿಷಯ ನಾವು ನೋಡ್ತೇವೆ. ಫಸ್ಟ್ ವಿಷಯ ಏನು ಕಲ್ತೀವಿ ಅಂತಂದ್ರೆ, ನನ್ನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಅದೇ ನೋಡಿ, ಅದು ವಿಚ್ ಕ್ರಾಫ್ಟ್ ಆಗ್ಲಿ, ಎನಿಥಿಂಗ್ ಆಗ್ಲಿ, ನಿಮ್ಮ ವಿರುದ್ಧವಾಗಿ ಮಾಟ ಮಂತಿದೆಯಾ, ತಂತ್ರ ಇದೆಯಾ, ಅನಾರೋಗ್ಯ ಪ್ರಾಬ್ಲಮ್ ಇದೆ, ಇದೆಲ್ಲ ರಿಮೂವ್ ಅಂತಂದ್ರೆ ತೆಗೆದು ಹಾಕುವುದಕ್ಕಾಗಿ ಯೇಸು ಸ್ವಾಮಿ ಜೀವಂತನಾಗಿದೆ. ನಮಗೆ ಏನು ಬೆನಿಫಿಟ್ ಪೈಲ? ಫಸ್ಟ್ ಬೆನಿಫಿಟ್ ಏನು? ನಮಗೆ ಅಂದ್ರೆ ಅಡಚಣೆಗಳನ್ನ, ಬಾಧೆಗಳಿಂದ ಅದರಿಂದ ಬಿಡುಗಡೆ ಮಾಡಲು ಯೇಸು ಸ್ವಾಮಿ ಜೀವಂತನಾಗಿ ಎದ್ದು ಬಂದಿದ್ದಾನೆ. ಸರಿ, ಎರಡನೇ ವಿಷಯ ನಾವು ನೋಡಿಕೊಳ್ಳೋಣ. He has risen to make away all our worries, sorrow, sadness. ನಮ್ಮ ಜೀವನದಾಗ ದುಃಖ ಇದೆ, ಏನದೆ, ದುಃಖವಿದೆ, ಕಣ್ಣೀರಿದೆ, ಅದೇ ಎಲ್ಲಾ ವಿಷಯ ತೆಗೆದು ಹಾಕುವುದಕ್ಕಾಗಿ ಸ್ವಾಮಿ ಎದ್ದು ಬಂದಿದೆ. ಒಂದು ವಾಕ್ಯ ಓದಿದ ನಂತರ ನಾವು ನೋಡೋಣ. ಲೂಕ 24:17. ಲೂಕ 24:17. ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಬಸ್, ಥ್ಯಾಂಕ್ ಯು. ಯೇಸು ಸ್ವಾಮಿ 3 ದಿನ ಎದ್ದಿದ್ದಾನೆ, ಆದ್ರೂ 2 ಜನರಿದ್ದಾರೆ. ಅವ್ರು ಎಮ್ಮಾವ್ಸ್ ಎಂಬ ಊರಿಗೆ ಹೋಗ್ತಾ ಇದ್ದಾರೆ. ಹೋಗ್ತಿರುವಾಗ ಯೇಸು ಸ್ವಾಮಿ ಅವ್ರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಆಗ್ಬಿಡ್ತಾನೆ. ಆದ್ರೂ ಅವ್ರ ಕಣ್ಣೇನಾಗಿತ್ತು, ಬಂದಿತ್ತು. ಯೇಸು ಸ್ವಾಮಿ ಅಂತೇಳಿ ಇವರಿಗೆ ಗೊತ್ತಾಗಲಿಲ್ಲ. ಬಟ್ ಯೇಸು ಸ್ವಾಮಿ ಕೇಳ್ತಾರೆ, ಏನು ಚರ್ಚೆ ಮಾಡ್ತಾ ಇದ್ದೀರಪ್ಪ, ಬಹಳ ನಿಮ್ಮ ಮುಖ ದುಃಖದಲ್ಲಿ ಇದೆಯಾ, ಫುಲ್ ಸ್ಯಾಡ್ ಇದ್ದೀರಾ, ಫುಲ್ ಅಪ್ಸೆಟ್ ಇದ್ದೀರಾ? ಮತ್ತೆ ಅವಾಗ ಸ್ಟೇಟಸ್ ಎಲ್ಲಿಲ್ಲ ಅಂದ್ರೆ ಪಾಪ ಮೊಬೈಲ್ ಎಲ್ಲಿಲ್ಲ, ಅವ್ರಿಗೆ ಸ್ಟೇಟಸ್ ಅಲ್ಲಿ ಹಾಕ್ತಿದ್ರು ಮೂಡ್ ಆಫ್ ಅಂತ ಹೇಳಿ. ಅವತ್ತು ಫೋನ್ ಇರ್ಲಿಲ್ಲ, ಇಲ್ಲಂತಂದ್ರೆ ಅವ್ರು ಸ್ಟೇಟಸ್ ಅಲ್ಲಿ ಹಾಕ್ತಿದ್ರು ಮೂಡ್ ಆಫ್, ಅಪ್ಸೆಟ್ ಮೈಂಡ್, ಗೋಯಿಂಗ್ ಟು ಯೆರೂಸಲೇಮ್ ಟು ಎಮ್ಮಾವ್ಸ್. ಇವತ್ತಿಗೆ ರೊಕ್ಕ ಜಮಾ ಮಾಡಕ್ಕೆ ಬ್ಯಾಂಕಿಗೆ ಹೋಗ್ತಿರುವಾಗ ರೊಕ್ಕ ಫೋಟೋ ಹಿಡಿದ ನಂತರ ಸೇರ್ಲಿ ಹೋಗ್ತಾರ, ನಾನು ರೊಕ್ಕ ಜಮಾ ಮಾಡಕ್ಕೆ ಹೋಗ್ತಾ ಇದ್ದೇನೆ, ನಾನೇ ಪರವಾಗಿಲ್ಲ ಮುಂದೆ ಕಲರ್ ಸಿಗ್ತಾನೆ ನನಗೆ. ಹಾಲೆಲೂಯಾ, ಹಾಲೆಲೂಯಾ. ಯಾವ ವಿಷಯ ಹೇಳಬೇಕು ಆ ವಿಷಯ ಹೇಳಬೇಕು, ಯಾವ ವಿಷಯ ಗುಪ್ತ ಆಗಿಡ್ಬೇಕು ಆ ವಿಷಯ ಗುಪ್ತ ಆಗಿಡ್ಬೇಕಾಗುತ್ತದೆ. ಸೊ ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಇವ್ರು ಫುಲ್ ದುಃಖದಲ್ಲಿ ಇದ್ದಾರೆ, ಫುಲ್ ಅಪ್ಸೆಟ್ ಇದ್ದಾರೆ. ನಮಗೆ ಗೊತ್ತಿಲ್ಲ ನೀವೆಷ್ಟು ಜನ ದುಃಖದಲ್ಲಿ ಇದ್ದೀರಾ.
ಜಾಬ್ ಇಲ್ಲ ಪಾಸ್, ಕೆಲ್ಸ ಇಲ್ಲ ಪಾಸ್, ಮಮ್ಮಿ ನಾನು ಭಯ ಕೂತಾರ ಪಾಸ್, ನನ್ನ ಪರ್ಸೆಂಟೇಜ್ ಸರಿ ಬರಲಿಲ್ಲ ಪಾಸ್, ನೀಟ್ ಎಕ್ಸಾಮ್ ಬರ್ತಿದೆ ಫೇಲ್ ಆದ್ರೆ, ಯಪ್ಪ ಎಷ್ಟು ಸಲ RRB ಬರ್ದೆ ಆಗ್ತಿಲ್ಲ ಪಾಸ್, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಕೆಲ್ಸಕ್ಕೆ ಹೋದ್ರೆ ಬರೀ 300 ಪಗಾರ ಕೊಡ್ತಾರೆ. ಅರೆ ಪರವಾಗಿಲ್ಲ, 300 ಪಗಾರ ಸಿಗ್ತಾ ಇದೆ, ಜನರಿಗೆ ಊಟ ಸಿಗ್ತಾ ಇಲ್ಲ. ಹಾಲೆಲೂಯಾ. ಹಾ, ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲಾ ತರ ನಿಮ್ಮ ಸಾರೋ, ದುಃಖ, ಕಣ್ಣೀರ, ಚಿಂತೆ, ಸಾಲ ಬಹಳ ಇದೆ ಪಾಸ್ಟರ್. ಹೌದು, ನನಗೋದೇ ಸಾಲ, ಎಲ್ಲರಿಗೂ ಸಾಲ ಇತ್ತು. ಬಟ್ ಏನ್ ಮಾಡ್ಬೇಕು? ಸಾಲ ನಮ್ಮ ಮೇಲೆ ಬಂದು ಕುಂದ್ರಬಾರ್ದು, ನಾವು ಸಾಲ ನೀರು ಕುಂದ್ರಬೇಕು. ಆವಾಗ ಅಯ್ಯೋ ಬಿಡು ಮರ್ಯ ಅಂತ ಹೇಳ್ತೀವಿ. ಅದನ್ನರ್ಥ ಚಿಂತೆ ನನ್ನನ್ನ ಏನ್ ಮಾಡಬಾರ್ದು, ನನ್ನ ಮೇಲೆ ಅದು ಅಧಿಕಾರ ತೋರಿಸಬಾರ್ದು. ನಾನು ಚಿಂತೆಗೆ ಅಧಿಕಾರ, ಸುಮ್ರ ಸೈಡ್, ಇವತ್ತು ಭಾನುವಾರ ನಾನು ಚಿಂತೆ ಇಲ್ಲದೆ ಆರಾಧನೆ ಮಾಡ್ತೀನಿ. ಬಟ್ ನೋಡ್ತಿರುವಾಗ ಭಾನುವಾರ ಸಹ ಚಿಂತೆಯಲ್ಲಿ ಕುಂತಿರ್ತಾರೆ. ನಾ ಹೇಳ್ತೇನೆ, ಬೆಂಕಿಯ ಕಾವಿಯಲ್ಲಿ ಬೆಂದು ಬಂದು ಹೋಗ ಔಟ್ ಪಾಸ್. ಅವ್ರಿಗೇನು ಸಂಬಂಧನೇ ಇಲ್ಲ, ನೀ ಬೆಂಕಿ ಹೇಳೋ ನೀರು ಹೇಳೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಕಮ್, ಹೊರಗಡೆ ಬರ್ರಿ, ಇದೆಲ್ಲಾ ಗಡಿಗಳಿಂದ ಹೊರಗಡೆ ಬರ್ರಿ. ನನಗೊಂದು ತುಂಬಾ ಏನಿದೆ, ಒಂದು ಟೆನ್ಷನ್ ಇದೆ, ಮದುವೆ ಹೆಂಗ್ ಮಾಡ್ಬೇಕಂತ. ನನಗೂ ಟೆನ್ಷನ್ ಇದೆ, ನಿಮಗೂ ಟೆನ್ಷನ್ ಇದೆ. ನೀವು ದೊಡ್ಡ ಅಧಿಕಾರಿಗಳಿಗೆ ಹತ್ರ ಹೋಗಿ ಅವ್ರಿಗೆ ಟೆನ್ಷನ್ ಇರ್ತಿದೆ. ಸೊ ಟೆನ್ಷನ್ ಇಲ್ದವ್ರು ಯಾರಿಲ್ಲ. ಟೆನ್ಷನ್ ಇಲ್ಲ ಯಾರು ಗೊತ್ತಾ? ಸತ್ಯ ಹೆಣ ಅಷ್ಟೇ. ಅದೇ ಹೆಣ ಬಿದ್ದಿದ್ರೆ ಅಂತಂದ್ರೆ ಏನ್ ಟೆನ್ಷನ್, ನನ್ನ ಮಗು ಏನ್ ಮಾಡ್ತಿದ್ದೆ ಏನು ಗೊತ್ತಾಗೋದಿಲ್ಲ. ಬಾಬಾ ಯಾವ ಪಲ್ಯ ಮಾಡಿದ್ರೆ ಕೇಳೋದಿಲ್ಲ. ನನ್ನ ಅಮೌಂಟ್ ಅಷ್ಟೇ ಜಮಾ ಇದೆ, ಅದನ್ನೇ ಕೇಳೋದಿಲ್ಲ. ಯಾಕೆ ಗೊತ್ತಾ? ಹೋಗ್ಬಿಟ್ಟಿದ್ದೆ, ಉಸಿರು ಕೊಟ್ಟಿದ್ದೆ, ಹೋಗ್ಬಿಟ್ಟಿದ್ದೆ. ಸೊ ಮನಸ್ಸರಿದ ಚಿಂತೆ ಬರುತ್ತೆ, ಮಾಡಿ ಚಿಂತೆ ಇಲ್ಲಂತಲ್ಲ, ಚಿಂತೆ ಮಾಡ್ಬೇಕು ಇಲ್ಲಂತಲ್ಲ. ಬಟ್ ಕೆಟ್ಟದ ವಿಷಯಕ್ಕಾಗಿ, ತಪ್ಪ ವಿಷಯಕ್ಕಾಗಿ, ಒಳ್ಳೆ ವಿಷಯಕ್ಕಾಗಿ ಚಿಂತೆ ಮಾಡಿ. ನೀ ದುಡಿಬಾರ್ದಂತ ನಾನು ಹೇಳ್ತಾ ಇಲ್ಲ, ದುಡೀರಿ, ಎಲ್ಲ ಟೆನ್ಷನ್ ಮಾಡ್ಕೊಡಿ. ಬಟ್ ದೇವರ ವಾಕ್ಯ ಹೇಳಿದ್ರೆ, ಅವ್ರು ಏನ್ ಡಿಸ್ಕಷನ್ ಮಾಡ್ತೀರಿ ಅಂತಂದ್ರೆ, ಅವ್ರಿಗೆ ನಂಬಿಕೆ ಇರಲಿಲ್ಲ. ಏನ್ ನಂಬಿಕೆ? ನಮ್ಮ ದೇವರ ಯೇಸು ಸ್ವಾಮಿ ಹೇಳಿದಾನೆ, 3 ದಿನ ನಾನು ಎದ್ದು ಬರ್ತೇನೆ ಅಂತ ಹೇಳಿ ಆ ನಂಬಿಕೆ ಇರಲಿಲ್ಲ. ದುಃಖದಾಗಿ ಹೋಗ್ತಿದ್ದಾರೆ. ಏನಂತ ಹೇಳಿ, ಈ ಸ್ವಾಮಿ ಇನ್ನೂ ಎದ್ದು ಬರ್ಲಿಲ್ಲ, ಇನ್ನೂ ಬರಲಿಲ್ಲ. ದ ಸೇಮ್ ಥಿಂಗ್ ನಮಗೂ ಕೆಲವೊಮ್ಮೆ ಇರ್ತೇವೆ. ನಾವು ಪ್ರೇಯರ್ ಮಾಡಿ ಜಸ್ಟ್ ಎದ್ದಿರ್ತೇವೆ, ದೇವ್ರು ಕೊಡ್ತಾನೋ. ನೋ, ಇವತ್ತು ಡಿಸಿಷನ್ ಮಾಡಿ. ಈ ಬೈಬಲಲ್ಲಿ ಏನು ವಾಗ್ದಾನಗಳನ್ನ ದೇವರು ಮಾಡಿದಾನಲ್ಲ, ಎಲ್ಲ ನೆರವೇರಿಸ್ತಾನೆ. ಇವಾಗ ನಾವು ನೋಡ್ತಿರುವಾಗ ಇಬ್ರು ಹೋಗ್ತಾ ಇದ್ದಾರೆ, ಹಿಂದೆ ಯೇಸು ಸ್ವಾಮಿ ಬಂದವ್ರ ಜೊತೆಗೆ ಇರ್ತಾರೆ, ಮಾತಾಡ್ತಾರೆ. ಅವ್ರಿಗೆ ಹಬ್ಬ ಮನಸ್ಸಾರಬಹುದು ಅಂತ ಹೇಳ್ಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಯಾರಂತ ಗೊತ್ತಾಗ್ಲಿಲ್ಲ. ಇದು ಇನ್ನೊಂದು ವಿಷಯ ನಿಮಗೆ ಪ್ರೂಫ್ ಆಗಿ ಹೇಳ್ತೇನೆ. ಸತ್ತಿದ ನಂತರ, ಎದ್ದಿದ ನಂತರ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ, ಜನರು ನೋಡುವಾಗಲೂ ಸಹ ಈ ಮನಸ್ಸರಿದನಂತ ಆ ತರ ತಿಳ್ಕೊಂಡಿರ್ತಾರೆ. ಈ ತರ ನಮ್ಮ ದೇವರ ಸ್ವರೂಪ ಆಗಿತ್ತು. ಓಕೆ, ಈಗ ಮತ್ತೆ ಹೋಗ್ತಾ ಇದ್ದಾರೆ, ಬಹಳ ಮಾತಾಡ್ಕೊಂಡು ಹೋಗ್ಯಾರೆ. ಲಾಸ್ಟ್ಗೆ ಮನೆಗೆ ಹೋಗ್ತಿರುವಾಗ ನಾವು ನೋಡ್ತಾ ಇದೀವಿ, ಲೇಟ್ ಆಯ್ತು. ಅವಾಗ ಹೇಳ್ತಾರೆ, ಸರ್ ನೀವ್ ಬಂದ್ಬಿಡ್ರಿ ನಮ್ಮ ಮನೆಗೆ, ಈಗ ಕತ್ತಲೈತಿ, ಮುಂದೆ ಹೆಂಗ್ ಹೋಗ್ತೀರ ಅಂತೇಳಿ. ಯೇಸು ಸ್ವಾಮಿ ಒಂದು ದೊಡ್ಡ ಪ್ರಚಾರ, ಒಂದು ಅದ್ಭುತ ಮಾಡ್ಬೇಕಾಗಿತ್ತು. ಅವ್ರ ಮನೆಗೆ ಹೋಗ್ತಾರೆ, ಊಟಕ್ಕೆ ಕುಂತಿರ್ತಾರೆ. ಊಟ ಮಾಡುವ ಮುಂದೆ ಯೇಸು ಸ್ವಾಮಿ ಯಾವ ಲಾಸ್ಟ್ ಕರ್ತನ ಭೋಜನ ಕೊಟ್ಟಿದಾರಲ್ಲ 3-4 ದಿನ ಹಿಂದೆ, ಅದೇ ತರ ರೋಟಿ ಮುರಿದು ತಗೊಳ್ರಿ ಅಂತ ಕೊಡುವಾಗ ಅವ್ರ ಕಣ್ಣುಗಳನ್ನ ಏನಾಗುತ್ತದೆ, ಹೆಚ್ಚಳ ಪಡ್ತವೆ. ಆವಾಗ ಯೇಸು ಸ್ವಾಮಿನ ನೋಡ್ತಾರ, ಅಯ್ಯೋ ಈತ ಯೇಸು ಸ್ವಾಮಿ ಅಲ್ಲ. ಸೊ ಇವತ್ತು ನಾನು ನಿಮ್ಗೆ ಇನ್ನೊಂದು ಸೀಕ್ರೆಟ್ ವಿಷಯ ಹೇಳಲ್ಲ. ನೀವು ಚರ್ಚ್ಗೆ ಬರ್ರಿ, ಬೈಬಲ್ ಓದ್ರಿ, ಎಲ್ಲಾ ಅದ್ಭುತ ಮಾಡ್ರಿ. ಬಟ್ ಅಕಸ್ಮಾತ್ ಇಲ್ಲಿವರೆಗೆ ದೇವರೇ ನಿಮ್ಮ ಕಣ್ಣುಗಳನ್ನ ಬಿಚ್ಚೋದಿಲ್ಲ ಅಂತಂದ್ರೆ, ಯಾವ ಪಾಸ್ಟರ್ ಆಗ್ಲಿ ಯಾರಾಗ್ಲಿ ನಿಮ್ಮ ಕಣ್ಣು ಬಿಚ್ಚೋಕೆ ಆಗೋದು. ಆಮೇಲೆ ನೀವು ಯಾವ ತರ ಇವ್ರ ತರ ನೀವು ಒಂದು ದೃಷ್ಟಿ ಅಂತ ಅಂದ್ರೆ, ಇವರಿಗೆ ಕಡಿಸೋದು ಬೇಡ, ಎಲ್ಲಿದ್ ಬಿಡೋಣ, ನಿಮ್ಮಲ್ಲಿ ಸೇವೆ ಭಾರಿ ಇಲ್ಲ ಅಂತಂದ್ರೆ ಅದು ನಿಮ್ಮ ಕಣ್ಣು ಏನಾಗೋದಿಲ್ಲ, ಬಿಚ್ಚಲ್ಪಡುವುದಿಲ್ಲ. ಇವತ್ತು ನೋಡಿ ಎಷ್ಟು ಕ್ರೈಸ್ತ ಜನರಿದ್ದಾರೆ. ಯೇಸು ನಮ್ಮವರು ಭಯಂಕರ 30 ವರ್ಷದ ಯೇಸು ನಮ್ಮವರಿದ್ದಾರೆ. ಅವ್ರ ಕಣ್ಣು ಮುಚ್ಚಲ್ಪಟ್ಟಿದೆ. ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾರೆ, ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ತಾರೆ, ಸಣ್ಣ ವಿಷಯಕ್ಕೆ ಈ ಚರ್ಚ್ ಬಿಟ್ಟು ಮತ್ತೆ ಬೇರೆ ಚರ್ಚ್ಗೆ ಹೋಗ್ತಾರೆ, ಮತ್ತೆ ಆ ಚರ್ಚ್ ಬಿಟ್ಟು ಆ ಚರ್ಚ್ಗೆ ಹೋಗ್ತಾರೆ, ಆ ಚರ್ಚ್ಗೆ ಹೋಗಿರ್ತಾರೆ. ಸೊ ಲಾಸ್ಟ್ಗೆ ಪಾಸ್ ಇಡ್ತಿದ ಅಂತವ್ರನ್ನ ನೀವು ಕರೆಯಕ್ಕೆ ಹೋಗ್ಬೇಡ್ರಿ. ಯಾಕೆಂತಂದ್ರೆ ಅವ್ರು ಈ ಸ್ವಾಮಿ ಬರುವವರೆಗೂ ಚರ್ಚ್ ಚೇಂಜ್ ಮಾಡಿರ್ತಾರೆ. ಅಷ್ಟೊಳಗೆ ಈ ಸ್ವಾಮಿ ಬಂದ್ಬಿಡ್ತಾನೆ. ಹಾಲೆಲೂಯಾ. ಇವತ್ತು ಶಿಗ್ಗಾಂವ್ ಸಭೆ, ಇದು ನಿಮ್ ತಾಯಿ ಸಭೆ. ನಾನ್ ನಿಮ್ಗೆ ಹೇಳ್ತಾ ಇರೋದು ಏನಂತ ಹೇಳಿ, ಯಾವಾಗ ಯೇಸು ಸ್ವಾಮಿ ಆ ರೊಟ್ಟಿಯನ್ನು ಕೊಡ್ತಾನೆ, ಆವಾಗ ಏನಾಗುತ್ತದೆ, ಅವರ ಕಣ್ಣುಗಳನ್ನ ಬೆಚ್ಚಲ್ಪಡ್ತದೆ. ಅಲ್ಲೇ ಇರೋದಿಲ್ಲ. ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ, ಅವ್ರು ಓಡಿ ಹೋಗ್ತಾರ ವಾಪಸ್. ಅಯ್ಯೋ ನಾವು ಯೇಸು ಸ್ವಾಮಿಗೆ ನೋಡಿದ್ದೇವೆ. ನಿಮ್ಮ ಕಣ್ಣು ಮುಚ್ಚಲ್ಪಟ್ಟಿದ್ರೆ ಹೆಂಗ್ ನೋಡ್ತೀರಿ ಯೇಸು ಸ್ವಾಮಿಗೆ? ಕಣ್ಣು ಬೆಚ್ಚಲ್ಪಟ್ರೆ ಮಾತೆ ಸ್ವಾಮಿನೊಳಗೆ. ಇಲ್ಲಿ ಈ ಚರ್ಚಲ್ಲಿ ಯೇಸು ಸ್ವಾಮಿ ಹೆಸರನ್ನ ನೋಡ್ತಾ ಇದ್ದೀರಿ. ಈಗ ಇಲ್ಲಿ ಸ್ವಾಮಿ ಇದಾರಲ್ಲ, ಫಸ್ಟ್ ಹೇಳ್ರಿ.
ಇದಾರ ಯೇಸು ನೋಡ್ತಾ ಇದ್ರಿ ಹೇಳಿ, ಇಲ್ಲಿದಾರ ಯೇಸು ಸ್ವಾಮಿ ನೋಡೋಣ, ಇಲ್ಲಿದಾರ ಯೇಸು ಸ್ವಾಮಿ ನೋಡೋಣ, ಇಲ್ಲಿದಾರ. ಅದಕ್ಕೆ ನಿಮಗೆ ಸ್ಪಿರಿಚುವಲ್ ಕಣ್ಣುಗಳನ್ನು ತೆರೆಯಲ್ಪಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಓಕೆ ರೈಟ್. ಇಲ್ಲೇ ಸೆಕೆಂಡ್ ವಿಷಯ ಏನ್ ಮುಕ್ತಾಯ ಆಗುತ್ತದೆ? ನಮ್ಮ ಯೇಸು ಸ್ವಾಮಿ ಯಾಕೆ ಎದ್ದು ಬಂದಿದ್ದಾನೆ ಅಂತಂದ್ರೆ ನನ್ನಲ್ಲಿರುವ ದುಃಖ, ಕಣ್ಣೀರ, ಚಿಂತೆಗಳನ್ನ ದೂರ ಮಾಡುವುದಕ್ಕಾಗಿ. ಈ ಇಬ್ರು ಒಂದು ವಿಷಯದಲ್ಲಿ ಬಹಳ ದುಃಖದಲ್ಲಿದ್ದರು, ಯೇಸು ಎದ್ದು ಬರಲಿಲ್ಲ. ಅದಕ್ಕೆ ಅವ್ರ ದುಃಖವನ್ನ ಏನವ ಫುಲ್ ಟೋಟಲಿ ಬೇರೆ ಕಡೆ ಹಾಕಿ ಈಗ ಖುಷಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ಈ ಇಷ್ಟ ಸಮಯದಲ್ಲಿ ದೇವರು ನಿಮ್ಮನ್ನ ಸಹ ಆಶೀರ್ವಾದ ಮಾಡಲಿ. ಮೂರನೇ ವಿಷಯ, ಈ ದಿನ ಗಿವ್ ಅಸ್ ಪೀಸ್. ಇದು ಬಹಳ ಇಂಪಾರ್ಟೆಂಟ್. ಜನರು ಇದ್ರ ಬಗ್ಗೆ ಪ್ರಚಾರ ಮಾಡೋದಿಲ್ಲ, ಸಮಾಧಾನ ಬಗ್ಗೆ ಪ್ರಚಾರ ಮಾಡೋದಿಲ್ಲ, ಶಾಂತಿ ಬಗ್ಗೆ ಪ್ರಚಾರ ಮಾಡೋದಿಲ್ಲ, ಕಾಣಿಕೆ ಬಗ್ಗೆ ಪ್ರಚಾರ ಮಾಡ್ತಾರೆ. ಬಟ್ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ನಿಜವಾಗಿ ಒಂದು ಕ್ವೆಶ್ಚನ್ ನಿಮ್ಗೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಶಾಂತಿ ಇದೆಯಾ, ಸಮಾಧಾನ ಇದೆಯಾ? ಪರ್ಸನಲ್ ನಾನು ಕೇಳ್ತಾ ಇರೋದು, ನಿಮ್ದಿದೆಯಾ ನಿಮ್ಮ ಲೈಫ್ ಅಲ್ಲಿ? ಆಯ್ತಾ? ದೇವ್ರ ಸ್ತೋತ್ರ. ನಾನು ಕೈ ಎತ್ತಿರ ನಾನು ಹೇಳ್ತಾ ಇಲ್ಲ, ಜಸ್ಟ್ ನಿಮ್ಗೆ ಒಂದು ಕ್ವೆಶ್ಚನ್. ರಿಯಲಿ ನಿಮಗೆ ಸಮಾಧಾನ ಇದೆಯಾ? ಇಲ್ಲ ಯೇಸು ಸ್ವಾಮಿ ನಮಗೆ ಮತ್ತೆ ಸಿಕ್ಕಾಕೊಂಡ್ ಬಿಟ್ರ ಸಮಸ್ಯೆ ಇದೆ? ಆರ್ ಯು ಹ್ಯಾಪಿ ಇನ್ ಕ್ರೈಸ್ಟ್? ದೇವರಲ್ಲಿ ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ? ದೇವರು ಯೇಸು ಸ್ವಾಮಿನೇ ಕೊನೆ ಈ ಪರಲೋಕಕ್ಕೆ ಇವರು ಹೋಗ್ತಿರುವಾಗ ಒಂದು ಆಶೀರ್ವಾದ ಕೊಡ್ದ. ಏನ್ ಆಶೀರ್ವಾದ ಅಂದ್ರೆ ನಿಮ್ಗೆ ಸಮಾಧಾನ ಇರಲಿ ಅಂತೇಳಿ. ಎಷ್ಟು ದೊಡ್ಡ ದೇವರು ಇದು ಹೇಳಿಲ್ಲ, ಅಪ್ಪ ಏನ ನೀವು ಹೊಸ ಮನೆ ಕಟ್ಟಲಿ ಅಂತ ಹೇಳಿಲ್ಲ, ನಿನಗೆ ಜಾಬ್ ಸಿಗ್ಲಿ ಅಂತ ಹೇಳಿಲ್ಲ. ನಮ್ಮೆಷ್ಟು ಯಾವ ಆಶೀರ್ವಾದ ಕೊಟ್ಟು ಹೋಗ್ಯಾರ? ನಿನಗೆ ಸಮಾಧಾನ ಸಿಗ್ಲಿ, ಸಮಾಧಾನ. ಇವತ್ತು ಒಂದು ದೊಡ್ಡ ಪ್ರಶ್ನೆ ನರೇಂದ್ರ ಕುಮಾರ್, ನಾನು ನನ್ಗೆ ಕೇಳ್ತೇನೆ, ನರೇಂದರ್, ನೀವು ಹೊರಗಡೆ ಚೆನ್ನಾಗಿ ಮಾತಾಡ್ತಾ ಇದೀಯಾ, ಚೆನ್ನಾಗಿದೆಯಾ, ಬಟ್ ನಿನ್ನ ಒಳಗಡೆ ಏನಾದ್ರೂ ಸಮಾಧಾನ ಇದೆಯಾ, ಶಾಂತಿ ಇದೆಯಾ? ರಾತ್ರಿ 7 ರೋಟಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ ಒಂದು ಖುಷಿಯಾಗಿ ಮಲಗ್ತಾ ಇದ್ದೇನೆ ನರೇಂದ್ರ? ನಾನು ನನ್ಗೆ ಕೇಳ್ತೇನೆ, ಬೆಳಿಗ್ಗೆ ಹೇಳುವಾಗ ಯಾವ ಚಿಂತೆದಲ್ಲಿ ನಾನು ಹೇಳ್ತೇನೆ? ಇವತ್ತು ನಮ್ಮ ದೇವರು ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲಾ ಚಿಂತೆ ನನ್ನ ಕೈಯಾಗ ಒಪ್ಪಿಸ್ಕೊ, ನಾನು ನಿಮ್ಗೆ ಸಮಾಧಾನವನ್ನು ಕೊಡ್ತೇನೆ. ಪೀಸ್ ಅಂತ. ಆ ಸಮಾಧಾನ ಆಕಾಶ್ ಬ್ರದರ್ ಹೇಳಿದ ಹಾಗೆ ಇಲ್ಲೇ ಮಾಲ್ ಅಲ್ಲಿ ಸಿಗೋದಿಲ್ಲ, ಶಾಪಿಂಗ್ ಮಾಲ್ ಅಲ್ಲಿ ಸಿಗೋದಿಲ್ಲ, ಹೋಟೆಲ್ ಅಲ್ಲಿ ಸಿಗೋದಿಲ್ಲ, ರೊಕ್ಕದಲ್ಲಿ ಸಿಗೋದಿಲ್ಲ. ಒಂದು ಪಿಕ್ಚರ್ ನಾನು ನೋಡ್ತಾ ಇದ್ದೆ, ಒಂದು ಕಾರಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಹೋಗ್ತಾ ಇದ್ದಾರೆ. ಹೆಂಡತಿ ಆ ಕಡೆ ನೋಡ್ತಾ ಇದ್ದಾರೆ, ಮಕ್ಕಳು ಅವ್ರು ಆ ಕಡೆ ನೋಡ್ತಾರೆ. ಫುಲ್ ಗಲಿಬಿಲಿದೆ. ಬಟ್ ಇನ್ನೊಂದೊಂದು ಕುಟುಂಬ, ಗಂಡ ಹೆಂಡತಿ ಒಂದು ಮಕ್ಕ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾರೆ, ಹುಸ್ಸಾಗಿ ನಕ್ಕೊಂತ ಹೋಗ್ತಾ ಇದ್ದಾರೆ. ಸೊ ಆಸ್ತಿ ಪಾಸ್ತಿ ರೊಕ್ಕ ಇದೆಲ್ಲ, ಇದರಿಂದ ಶಾಂತಿ ಸಮಾಧಾನ ಇಲ್ಲ. ನೀವು ಎಷ್ಟೇ ದುಡಿಬೇಕಾದ್ರೆ ಯಾರಿಗಾಗಿ ದುಡಿತಾ ಇದ್ದೀರಾ? ನಮಗಾಗಿ ಎಲ್ಲ ತಾನೆ. ಯಾರು ತಗೊಂಡು ಹೋಗ್ತಾರೆ? ನಾನು ಹೋದ್ಮೇಲೆ ಯಾರು ತಗೋತಾರೆ ಯಾರು ಗೊತ್ತು? ನಾವು ಅದಕ್ಕೆ ಒಂದು ನಮಗೆ ಸಾಂಗ್ ಬಹಳ ಫೇಮಸ್ ಸಾಂಗ್ ಇದೆ, ನಿನ್ನ ಸತ್ತ ಮೇಲೆ ನಿನ್ನ ಏನ್ ಮಾಡ್ತಾರ? ಸಮಾಧಿವರೆಗೆ ಬರ್ತಾರ ಅಷ್ಟೇ. ಸಮಾಧಿಯಲ್ಲಿ ಮಣ್ಣು ಕೊಟ್ಟಿದ್ರೆ ವಾಪಸ್ ಇಮಿಡಿಯೇಟ್ಲಿ ಜಾತಕ ಓಪನ್ ಮಾಡ್ತಾರೆ. ನನ್ನ ಪಾಲ್ಗಿಷ್ಟು ಬರ್ಬೇಕು, ನನ್ನ ಪಾಲ್ಗಿಷ್ಟು ಬರ್ಬೇಕು. ಅಲ್ಲಿ ಜಗಳ ಆಗತ್ತದೆ. ಯಾಕೆ? ಸತ್ತಿದ ಮನ್ಸ ಏನಿಲ್ಲ, ಈಗ ಅವ್ರದ್ದು ನಂದ. ಅದಕ್ಕೆ ನೀವು ಇದ್ದಾಗ ಚೆನ್ನಾಗಿರಿ, ದೇವ್ರ ವಾಕ್ಯ ನೋಡ್ತಾ ಇದ್ದೇವೆ. ಇವಾಗ ನಾವು ನೋಡಿದ್ರೆ ಮೂರನೇ ವಿಷಯ, ಗಿವ್ ಅಸ್ ಪೀಸ್, ಸಮಾಧಾನ. ಇಲ್ಲಿ ಕೆಲಸ ಮಾಡ್ತೇನೆ, ಅಲ್ಲಿ ಅರ್ಧ ಅಲ್ಲೇ ಫೇಲ್ ಆಯ್ತು, ಯಾವ ಸಕ್ಸಸ್ ಆಗಲ್ಲ. ಮತ್ತೆ ಬೇರೆ ಕೆಲಸ ಇಷ್ಟ ಮಾಡಿದೆ, ಅಲ್ಲೇ ಫೇಲ್ ಆಗ. ಎಲ್ಲ ಕಡೆ ಫೇಲಿಯರ್ಸ್ ಆಗ್ತಾ ಇದೆ. ಯಾಕೆ? ನಿಮ್ಮಲ್ಲಿ ಸಮಾಧಾನ, ಶಾಂತಿ ಇಲ್ಲ, ಚಂಚಲ ಮನಸ್ಸಿದೆ. ಇವತ್ತು ದೇವರಲ್ಲಿ ನಾವು ಬೇಡಲಿಕ್ಕೆ ಹೋಗ್ತೇವೆ, ಸ್ವಾಮಿ ನನಗೆ ನೀ ಆಸ್ತಿ ಪಾಸ್ತಿ ಕೊಡ್ತೀಯೋ ಅದು ಎರಡನೇ ವಿಷಯ, ಫಸ್ಟ್ ನನಗೆ ಸಮಾಧಾನ, ಶಾಂತಿ. ಜ್ಞಾನೋಕ್ತಿಯಲ್ಲಿ ಚೆನ್ನಾಗಿ ಬರ್ದಿದೆ, ಗುಡಿಸಲು ಇದ್ದರೆ ಪರವಾಗಿಲ್ಲ, ಬಟ್ ಸಮಾಧಾನ ಆಗಿರ್ಲಿ. ದೊಡ್ಡ ಮಹಲಾ ಕಟ್ಟ, ಬಿಲ್ಡಿಂಗ್ ಕಟ್ಟ, 10 ಅಂತಸ್ತು ಬಿಲ್ಡಿಂಗ್ ಕಟ್, ದಿವಸ ಅದರಲ್ಲಿ ಜಗಳ ಇದ್ರೆ ಫಾಯ್ದೆ ಇಲ್ಲ. ಹಲ್ಲೆಲೂಯಾ. ನಿಮ್ಗೆ ಕಾರ್ ಇಲ್ಲ ಪರವಾಗಿಲ್ಲ, ಬೈಕ್ ಐತೆ ಬೈಕ್ ಇಲ್ಲ ಪರವಾಗಿಲ್ಲ, ಸೈಕಲ್ ಐತೆ ಸೈಕಲ್ ಇಲ್ಲ ಪರವಾಗಿಲ್ಲ, ಕಾರ್ ಐತೆ ಎಲ್ಲ ಐತೆ, ದೇವ್ರು ಕೊಟ್ಟಾನ ಸಾಕು, ಆದ್ರೆ ಸಮಾಧಾನ ಆಗಿರ್ಬೇಕು. ಹಲ್ಲೆಲೂಯಾ. ಇವಾಗ ಮೂರನೇ ವಿಷಯ ಏನಂತಂದ್ರೆ, ಅದು ವಾಕ್ಯ ಹೋದ್ರಿ, ಆ ಲೂಕ 24:36. ಹಾ ಹಾ ಆಮೀನ್. ಎಂತ ಶಾಂತಿ ಆಗ್ಲಿ? ಮನಃಶಾಂತಿ ಆಗ್ಲಿ ಅಂತೆ. ಅದಕ್ಕೆ ಜನರು ಏನಂತಾರೆ, ನಮ್ಗೆ ಕ್ರಿಶ್ಚಿಯನ್ ಜನ ಏನ್ ಮಾಡ್ತಾರೆ? ಧರ್ಮಾಂತರ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ? ಮತಾಂತರ ಮಾಡ್ತೇನೆ. ನಾವೇನ್ ಮಾಡ್ತಾ ಇದೀವಿ? ಮನಃಶಾಂತಿ. ನನ್ನ ಹೆಸರೇನು? ನರೇಂದ್ರ ಕುಮಾರ್.
ನಿಮ್ಮ ಹೆಸರಿನ್ನು ಪ್ರೀತನೇ ಇರ್ಬೋದು, ನಿಮ್ಮ ಹೆಸರೇನು ಪ್ರೇಮಕ್ಕನೇ ಇರ್ಬೋದು, ಮಧುನೇ ಇರ್ಬೋದು. ಬಟ್ ನಾನೇನ್ ಮಾಡಿದ್ದೇನೆ, ನನ್ನ ಲೈಫ್ ಚೇಂಜ್ ಆಗಿತ್ತು ಅಷ್ಟೇ. ಐ ಹ್ಯಾವ್ ಚೇಂಜ್ಡ್ ಮೈ ಸೆಲ್ಫ್. ದೇವರು ನನ್ನನ್ನ ಚೇಂಜ್ ಮಾಡಿದ್ದಾನೆ. ಯಾಕೆ? ಯೇಸು ಸ್ವಾಮಿ ನಂಬುವುದಕ್ಕಿಂತ ಮುಂಚಿತವಾಗಿ ನನಗಿದು ಸಮಾಧಾನ ಇರಲಿಲ್ಲ, ಶಾಂತಿ ಇರಲಿಲ್ಲ. ಬಟ್ ಯೇಸು ಸ್ವಾಮಿ ಎದ್ದ ಕೂಡಲೇ ಶಿಷ್ಯರು ಒಂದು ಜಾಗದಲ್ಲಿ ಇದ್ದಾರೆ, ಬಾಗ್ಲ ಬಂದಿದೆ, ಯೇಸು ಸ್ವಾಮಿ ಒಳಗಡೆ ಹೋಗ್ತಾರೆ, ನಿಮ್ಗೆ ಮನಶಾಂತಿ ಸಿಗಲಿ. ಹಲ್ಲೆಲೂಯಾ. ಸೊ ಇವತ್ತು ನಾವು ದೇವರಲ್ಲಿ ಸಮಾಧಾನ ಶಾಂತಿಯನ್ನು ಕೇಳೋಣ. ಇದೆಲ್ಲರೂ ನೋಡಿ. ಓಕೆ, ಶಾಂತಿ ಸಿಗಬೇಕು, ಸಮಾಧಾನ ಸಿಗಬೇಕಂತಂದ್ರೆ ಯಾವ ವಿಷಯದಲ್ಲಿ ಸಿಗ್ಬೇಕು? ಯಾವ ವಿಷಯದಲ್ಲಿ? ಎಲ್ಲ ವಿಷಯದಲ್ಲಿ ತಾನೆ. ಅದಕ್ಕೆ ಇದು ವಾಕ್ಯ ಹೋದ್ರೆ ಬಹಳ ಪವರ್ಫುಲ್ ವಾಕ್ಯ ಇದೆ. ಈ ವಾಕ್ಯ ಬೇಕಾದ್ರೆ ದಿವಸ ಹೇಳ್ರಿ. ರೋಮ 16:20. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿ 16:20. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ರಿ? ಶಾಂತಿದಾಯಕನಾದ ದೇವರು. ದೇವರು ಏನ್ ಕೊಟ್ಟಾನೆ ಇವರಿಗೆ? ನಿಮಗೆ ಶಾಂತಿ ಆಗಿದೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಶಾಂತಿದಾಯಕನಾದ ಯೇಸು ಕ್ರಿಸ್ತನು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಹಲ್ಲೆಲೂಯಾ. ಈ ವಿಷಯಕ್ಕೆ ಶಾಂತಿಯನ್ನು ದೇವರು ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ವಿರುದ್ಧವಾಗಿ ಮಾಟ ಮಂತ್ರ ಇದೆಯಾ? ನಂಬ್ರಿ ದೇವರಿಗೆ. ನಿಮ್ಮ ವಿರುದ್ಧವಾಗಿ ಜನರು ಹೊಟ್ಟೆ ಕಚ್ಚಿ ಪಡ್ತಾ ಇದಾರೆ, ನಂಬ್ರಿ ದೇವರಿಗೆ. ನಿಮ್ಮ ಕೆಲಸ ನಡೀತಾ ಇಲ್ಲ, ದೇವರಿಗೆ ನಂಬ್ರಿ. ಯಾಕೆ? ಇದು ಮೇನ್ ಕಾರಣ ಯಾರಾಗಿದ್ದಾನೆ ಅಂತಂದ್ರೆ ಶೈತಾನ ನಮ್ಮ ಶಾಂತಿವನ್ನ ಭಂಗಪಡಿಸ್ತಾನೆ. ಆವಾಗ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಏನು ಅಧಿಕಾರ? ಶೈತಾನ ಎಲ್ಲಿದ್ದಾನೆ? ನಮ್ಮ ಕಾಲ ಕೆಳಗೆ. ಹಲ್ಲೆಲೂಯಾ. ಸೈತಾನ ಆಲೋಚನೆ ಮಾಡ್ತಿರ್ಬೇಕು, ಯೇಸು ಸ್ವಾಮಿ ಸತ್ತಾನ ಸತ್ತಾನ ಸತ್ತಾನ, ಈಗ ವಿಶ್ವಾಸಿಗಳು ನನ್ನ ಕೈಯಾಗಿ ಬರ್ತಾರ. ಸೈತಾನಿಗೆ ಗೊತ್ತಾಗ್ಲಿಲ್ಲ ಅದು ಗೇಮ್ ಸಮಥಿಂಗ್ ಇಸ್ ಡಿಫರೆಂಟ್ ಮಾಡ್ತಾ ಇದ್ದ ನಮ್ಮ ಯೇಸು ಸ್ವಾಮಿ. ಅದು ಸಾವುದಿಂದ ಇವರನ್ನ ಖರೀದಿ ಮಾಡಿದರಂತದ್ದು ಶೈತಾನಿಗೆ ಲಾಸ್ಟ್ ಗೊತ್ತಿದೆ. ಅದಕ್ಕೆ ದೇವರು ಇವತ್ತು ನಮ್ಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ರಕ್ತ ಮುಖಾಂತರವಾಗಿ ಖರೀದಿ ಮಾಡಿದೆ. ಹಲ್ಲೆಲೂಯಾ. ಶೀಘ್ರವಾಗಿ ಸೈತಾನ್ ಎಲ್ಲೇ ಬರ್ತಾನ್ರಿ? ನಿಮ್ಮ ಕಾಲ ಕೆಳಗಡೆ. ಆದರೆ ನಾವು ಏನ್ ನೋಡ್ತಾ ಇದೀವಿ? ಅದು ಸಿಕ್ನೆಸ್ ಆಗ್ಲಿ, ಟೆನ್ಷನ್ ಆಗ್ಲಿ, ಫೈಟಿಂಗ್ ಆಗ್ಲಿ, ಡ್ರಿಂಕಿಂಗ್ ಆಗ್ಲಿ, ಫೇಲಿಯರ್ಸ್ ಆಗ್ಲಿ. ವಿಶ್ವಾಸಿ ಇನ್ನು ಗುಟ್ಕ ತಿಂತಾ ಇದೀರ ಬಿಟ್ಬಿಡ್ರಿ, ಇನ್ನು ಕುಡಿತಾ ಇದೀರ ಬಿಟ್ಬಿಡ್ರಿ, ಇನ್ನು ಜಗಳ ಮಾಡ್ತಿದ್ರೆ ಬಿಟ್ಬಿಡ್ರಿ. ಇಲ್ಲಂತಂದ್ರೆ ಅನಾರೋಗ್ಯ ಬರ್ತಾವ ನಿಮ್ಗೆ. ಅಂದಿಲ್ಲ ಯಾರು, ನಾನು ಹೇಳ್ತಾ ಇಲ್ಲ. ಆ ದೇವರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ನಾವು ಶೈತಾನ್ ಎಲ್ಲಿರೋಣ? ಕಾಲ ಕೆಳಗಡೆ. ಇಲ್ಲ ನೀವು ಸೈತಾನಿಗೆ ಜಾಗ ಕೊಟ್ರೆ ತಲೆ ಮೇಲೆ ಕೊಂತಿದ್ಲು. ತಲೆಯಲ್ಲಿ ಕೊಂತಂದ್ರೆ ನಾವು ಯಾವ ವಾಕ್ಯ ಕೇಳಕ್ಕೆ ಮನಸ್ಸಿಲ್ಲ, ಪ್ರಾರ್ಥನೆ ಮಾಡಕ್ಕೆ ಮನಸ್ಸು ಬರಲ್ಲ. ಅವಾಗ ಏನ್ ಮಾಡ್ತೀವಿ? ನಾವು ಫೇಲಿಯರ್ ಆಗ್ತೇವೆ. ಇದು ನೋಡಿ ಸಿಸ್ಟಮ್. ಇಷ್ಟೇ ಅವಕಾತ ಹಿಂದೆ ಬಲ್ದಿ ಇಸ್ಕಾ ಅವಕಾತ ಇತನೈ ಹೈ. ಇಸ್ಕಾ ಸೈತಾನ ಬೆಲೆ ಇಷ್ಟೇ ರೀ, ಇದಕ್ಕಿಂತ ಹೆಚ್ಚಿಲ್ಲ. ಸೊ ಈ ತರ ದೇವರು ನಮ್ಮ ಕಾಲ ಕೆಳಗಡೆ ಆಗ್ಬೇಕಂತಿದ್ದಾನೆ. ಸೊ ಮೂರನೇ ವಿಷಯ ನಾವು ನೋಡಿದ್ದೇವೆ, ದೇವರು ನಮಗೆ ಸಮಾಧಾನ ಕೊಡಲಿಕ್ಕೆ ಎದ್ದು ಬಂದಿದ್ದಾನೆ. ನಾಲ್ಕನೇ ವಿಷಯ ನಾವು ಹೇಳಿ ಅತಿ ಬೇಗನೆ ಮುಕ್ತಾಯ ಮಾಡ್ತೇನೆ. ಇದರ ರಚನೆ ಬ್ಲೆಸಸ್. ಯಾರ್ಯಾರಿಗೆ ಬ್ಲೆಸಿಂಗ್ ಬೇಕು? ಆಶೀರ್ವಾದ ಯಾರ್ಯಾರಿಗೆ ಬೇಕು? ಆಶೀರ್ವಾದ ಯಾರ್ಯಾರಿಗೆ ಬೇಕು? ಈಗ ಕೈ ಎತ್ತಬಹುದು. ನನಗೂ ಆಶೀರ್ವಾದ ಬೇಕಪ್ಪ. ಅದು ಯೇಸು ಸ್ವಾಮಿದ ಆಶೀರ್ವಾದ ಬೇಕು. ಮನುಷ್ಯರ ಆಶೀರ್ವಾದ ಕೊಡದೆ ಹೋದ್ರೆ ನಡೀತದೆ, ಯೇಸು ಸ್ವಾಮಿ ನನಗೆ ಆಶೀರ್ವಾದ ಕೊಟ್ಟರೆ ಸಾಕು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಹೋಗುವಾಗ ಇದು ಒಂದು ಆಶೀರ್ವಾದ ಕೊಟ್ಟು ಹೋಗ್ತಾರ. ಲೂಕ 24:50-51 ಓದಿ. ಹಲ್ಲೆಲೂಯಾ. ಎಂತದು? ಕೈಗಳನ್ನೆತ್ತಿ ಆಶೀರ್ವಾದಿಸಿದನು. ಯಾರನ್ನ? ಯಾರು ಅಲ್ಲೇ ಇದ್ದರು. ಎಷ್ಟು ಜನ ಇದ್ರು? ಸುಮಾರು ಅದರಲ್ಲಿ ಬರೆಯಲ್ಪಟ್ಟಿದೆ 120 ಜನರು ನೋಡ್ತಾ ಇದ್ರು. ದೇವರು ನಮ್ಮ ಮೇಲೆಗೆ ಒಯ್ಯಲ್ಪಟ್ಟಿದ. ಕೊನೆ ಆಶೀರ್ವಾದ ಯಾವುದು ಗೊತ್ತಾ ನಿಮ್ಮ ಯೇಸು ಸ್ವಾಮಿದು? ಈ ಲೋಕವನ್ನು ಬಿಡುವಾಗ ಕೊನೆ ಆಶೀರ್ವಾದ ಯಾವುದು ಗೊತ್ತಾ? ದೇವರು ನಿಮ್ಮನ್ನ ಆಶೀರ್ವಾದಿಸಲಿ. ಅದಕ್ಕೆ ದೇವರು ಸಹ ಹೇಳ್ತಾನೆ, ಯಾರ ಮನೆಗೆ ಹೋದ್ರೆ ಆ ಫಸ್ಟ್ ಮನೆಗೆ ಆಶೀರ್ವಾದ ಆಗ್ಲಿ ಅಂತ ಹೇಳ್ಬೇಕಂತ. ಹಲ್ಲೆಲೂಯಾ. ನಮ್ಮ ಯೇಸು ಸ್ವಾಮಿ ಕೊನೆಯ ಒಂದು ಯಾತ್ರೆ ಮುಗಿಸ್ಕೊಂಡು ಪರಲೋಕಕ್ಕೆ ಹೋಗ್ತಿರುವಾಗ, ಅದು ಮೋಳ ಮಧ್ಯದಲ್ಲಿ ಹೋಗ್ತಿರುವಾಗ ಅದಕ್ಕಿಂತ ಮುಂಚಿತವಾಗಿ ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾನೆ, ನಿಮಗೆ ಆಶೀರ್ವಾದ ಇರಲಿ ಎಂಬುದಾಗಿ. ಆ ಆಶೀರ್ವಾದ ನಾನು ಇಲ್ಲಿವರೆಗೆ ಪಟ್ಟಿಲ್ಲ ಅಂತಂದ್ರೆ ಅದು ಅಭಾಗ್ಯಶಾಲಿ, ನಾನು ದೇವರಲ್ಲ.
ದೇವರು ಕೆಲವು ವಿಷಯಗಳನ್ನ ಕೊಟ್ಟು ಹೋಗಿದ್ದಾನೆ, ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗತ್ತೆ. ಈಗ ಮೇಲೆ ಪರಲೋಕಕ್ಕೆ ಒಯ್ಯಲ್ಪಟ್ಟ ಎಲ್ಲಿ ಕೊಂದಿದ್ದಾನೆ? ಈಗ ಸಿಂಹಾಸನ. ಹಲ್ಲೆಲೂಯಾ. ಸೊ 4ನೇ ವಿಷಯ ಯಾವುದು ಅಂತಂದ್ರೆ ನಮ್ಮನ್ನ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಮರಣದಿಂದ ಎದ್ದು. ಫಸ್ಟ್ ವಿಷಯ ಯಾವುದು? ಎಲ್ಲ ಬಂಧನ ಜಡಚಣೆಗಳಿಂದ ಬಿಡುಗಡೆ ಮಾಡಲು, ನಮ್ಮ ಮುಂದೆ ಕಲ್ಲಿದ್ದಂಗೆ ಸಮಸ್ಯೆಗಳನ್ನ ಬಿಡುಗಡೆ ಮಾಡಲು ದೇವರು ಎದ್ದು ಬಂದಿದ್ದಾನೆ. 2ನೇ ವಿಷಯ, ಅವರ ದುಃಖ ಇತ್ತು ಅವ್ರ ಜೀವನದಾಗ, ಮುಖದಲ್ಲಿ ಖುಷಿ ಇರಲಿಲ್ಲ, ಅದರಿಂದ ಬಿಡುಗಡೆ ಮಾಡಲು ಬಂದಾನೆ. 3ನೇ ವಿಷಯ ನಾವು ನೋಡಿದ್ದೀವಿ, ಸಮಾಧಾನವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. 4ನೇ ವಿಷಯ ಏನ್ ನೋಡ್ತಾ ಇದ್ದೀವಿ ನಾವು? ಆಶೀರ್ವಾದವನ್ನು ಮಾಡುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ. ಸೊ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವಾದವನ್ನ ಮಾಡಲಿ. ಓಕೆ, ಒಂದು ಪ್ರಶ್ನೆ ಕೇಳ್ತೇನೆ, ಆದ ನಂತರ ನಾವು ಮುಕ್ತಾಯ ಮಾಡೋಣ. ಅವ್ರು ಯೇಸು ಸ್ವಾಮಿ ನಮಗೆ 4 ವಿಷಯ ಎಲ್ಲ ಮಾಡಿದ್ದಾನೆ, ಬಟ್ ಇವತ್ತು ನಾವು ಯೇಸು ಸ್ವಾಮಿಗೆ ಏನು ಮಾಡಬೇಕಂತ ನಮ್ಮಲ್ಲಿ ಇದೆ. ಐ ಆಮ್ ಕಮಿಂಗ್ ಬ್ಯಾಕ್ ಸೂನ್. ನಮ್ಮ ಯೇಸು ಮತ್ತೆ ನಮಗೆ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದಾನೆ. ಇದ್ದ ಹೋಗ್ಯಾನೆ, ಇಲ್ಲ ಆಶೀರ್ವಾದ ಕೊಟ್ಟು ಹೋಗ್ಯಾನೆ, ಮತ್ತೆ ಬರ್ತಾ ಇದ್ದಾನೆ. ನಾವೇನಾದ್ರೂ ರೆಡಿ ಇದೇವ್ಯಾ? ಕೆಲವು ಜಗಳ ಮಾಡಿದ್ರೆ ಅಂತ ಹೇಳಿ, ಜಗಳ ಮಾಡುವಾಗ ಏನಂತಾರ ಗೊತ್ತಾ? ಕೆಲವು ಜನ, ಸ್ವಾಮಿ ನೀ ಬಂದ್ಬಿಡು, ನನಗೆ ಸಾಕಾಗಿದೆ. ಜಗಳ ಮಾಡಿ ಬಂದ್ಬಿಟ್ರೆ, ಜಗಳ ಮಾಡಿ ನೀ ಬಂದು ಬಿಟ್ಟಿದ್ರೆ ಪರಲೋಕಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ಅವ್ರು ಜಗಳದಲ್ಲಿ ಹೇಳ್ತಾರೆ, ಸ್ವಾಮಿ ಸಾಕಾಗಿದೆ, ನೀವ್ ಬಂದ್ಬಿಡು. ಅವಾಗ ಸ್ವಲ್ಪ ಹೇಳ್ತಾರೆ, ಜಗಳದಲ್ಲಿ ನನ್ನನ್ನ ಕರೀಬೇಡ. ಯಾಕೆ? ನಾನು ಈಗ ಒಂದು ಕುರಿ ಹಾಗೆ ಬರ್ತಾ ಇಲ್ಲ, ಈಗ ಕುದುರೆ ಮೇಲೆ ಬರ್ತಾ ಇದ್ದೇನೆ, ಸಿಂಹ ಹಾಗೆ ಬರ್ತಾ ಇದ್ದೇನೆ. ನೀ ಜಗಳ ಮಾಡದೆ ಕಂಡ್ರೆ ನಾನು ಪರಲೋಕ ನಿನಗೆ ಕರ್ಕೊಂಡು ಹೋಗೋದಿಲ್ಲ. ಹಾಗಾದ್ರೆ ಚೆನ್ನಾಗಿದ್ದಾಗ ಹೇಳ್ಬೇಕು ನೀವು. ಯಾವಾಗ ಚೆನ್ನಾಗಿದ್ರೆ, ಪ್ರೇರಣೆ ಚೆನ್ನಾಗಿದ್ದೀರಾ, ಕುಟುಂಬ ಆಗಿ ಚೆನ್ನಾಗಿದ್ದೀರಾ, ಆವಾಗ ಹೇಳಿ ಎಷ್ಟು ನೀನು ಬಾ. ನನಗೆ ಕೆಲವೊಮ್ಮೆ ಬಹಳ ಸಾಕೈತೆ ದೇವರೇ ನೀನ್ ಬಂದ್ಬಿಡು ಅಂತ ಹೇಳಿರ್ತೇನೆ. ನಾನು ಸಾಕೈತೆ ದೇವ್ರು ಬಂದ್ಬಿಡು ಅಂತ ಹೇಳಿ ದೇವ್ರು ಅವಾಗ ಆಲೋಚನೆ ಮಾಡ್ತಿರ್ಬೇಕು. ಸಾಕಾದಾಗ ನನಗೆ ಕರಿಬೇಡ, ಚೆನ್ನಾಗಿದ್ದಾಗ ಕರಿ, ನಾನು ಬರ್ತೇನೆ. ಓಕೆ, ಸೊ ಇದೇ ತರ ನಾವು ನೋಡಿದ್ರೆ ಯೇಸು ಬರ್ಲಿಕ್ಕಿದ್ದಾನೆ. ದಯಮಾಡಿ ನಾವು ರೆಡಿಯಾಗಿ ಇರೋಣ. ಸೊ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವಾದವನ್ನ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವಾದ. ಹೀಗೆ ಪ್ರಾರ್ಥನೆ ಮಾಡೋಣ. ಇದು ಈಸ್ಟರ್ ಸಂಡೇ, ಯಾಕಂದ್ರೆ ಕರ್ತನ ಮೇಜಿದೆ, ಇದಕ್ಕೆ ನಾನು ಬೇಗನೆ ಮುಗಿಸ್ಬಿಟ್ಟಿದ್ದೇನೆ. ಸೊ 3-4 ವಿಷಯ ನಾವು ಕಲ್ತಿದ್ದೇವೆ. ಫಸ್ಟ್ ವಿಷಯ ಯಾವುದು? ನಮ್ಮ ಅಡಚಣೆಗಳನ್ನ, ಕಲ್ಲಾಗಿರತಕ್ಕಂಥ ಸಮಸ್ಯೆಗಳನ್ನ ನಾನು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಅದು ಕಲ್ಲಾಗಿ ಸಮಸ್ಯೆ ಏನಂತಂದ್ರೆ ನಿಮಗೆ ಆರೋಗ್ಯದ ತೊಂದರೆ ಇರಬಹುದು, ಮಾಟ ಮಂತ್ರದಿರಬಹುದು, ನಿಮ್ಮ ಫ್ಯೂಚರ್ ಪ್ರಾಬ್ಲಮ್ ಇರಬಹುದು, ನಿಮ್ಮ ಸ್ಟಡಿ ಮಾಡುವಂತ ಏನಾದ್ರೂ ಇರಲಿ, ದೇವರು ಏನ್ ಮಾಡ್ತಾನ? ತೆಗಿಲಿಕ್ಕೆ ಶಕ್ತನಾಗಿದೆ. 2ನೇ ವಿಷಯ, ನಿಮ್ಮಲ್ಲಿರುವತಕ್ಕಂಥ ದುಃಖದ ಒಂದು ಮುಖ, ಅದು ಹೆಂಗ ಮನೆಯಲ್ಲಿ ಹೆಂಗಿರ್ತಿದೆ? ಫುಲ್ ದುಃಖದಾಗಿರ್ತೇವೆ. ಹೊರಗಡೆ ಬಂತಂದ್ರೆ ಇಮಿಡಿಯೇಟ್ಲಿ ಪೌಡರ್ ಗಿಡರ್ ಹಚ್ಚಿ, ಪಾಸ ನಮ್ಗೆ ಏನೆಲ್ಲ ಚೆನ್ನಾಗಿದೆ, ಅದ್ರ ನಿಜ ಏನಂತ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಓಕೆ, ಆಮೇಲೆ 3ನೇ ವಿಷಯ ನೋಡಿದ್ವಿ ನಾವು, ಸಮಾಧಾನ, ಶಾಂತಿ. ಇದೆಯಾ ಸಮಾಧಾನ? ನೀವು ಕುಟುಂಬಗಳಿಗೆ ಹೋದಾಗ ನಿಮ್ ಮಕ್ಕಳು ನಿಮ್ಗೆ ಏನ್ ಹೇಳ್ತಾರೆ? ಏ ಪಪ್ಪ ಬಂದಾನ, ಪರವಾಗಿಲ್ಲ, ಚೆನ್ನಾಗಿದಾರ. ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳ ಮನೆಯೊಳಗೆ ಬಂದಾಗ ನಿಮ್ಗೆ ಹೇಗೆ ಅನಿಸ್ತಿದೆ? ಬಂದನ, ತಲೆ ಕೆಡ್ಸಕ್ಕೆ, ಈ ತರ ಅನ್ಸ್ತದ? ಗದ್ದಲ್ ಮಾಡ್ತಾನ, ಪಕ್ಕ ಬಂದನ, ಈ ತರ ಅನ್ಸ್ತದ? ಪ್ಲೀಸ್ ಮೇಕ್ ಒಂದು ಕ್ರಿಶ್ಚಿಯನ್ ಹವಾಮಾನ ಮಾಡ್ರಿ ನಿಮ್ ಮನ್ಯಾಗ. ಅಲ್ಲಿ ಯಾವಾಗ್ಲೂ ಹಲ್ಲೆಲೂಯಾ ಸ್ತೋತ್ರ ಇರಲಿ. ಬಾ ನನಗೆ ಒಳ ಬಿಡ್ತಾನೆ ಆ ಮಾತಕ್ಕಿಂತ. ಬರ್ಲಿ ಅವ, ಇಲ್ಲ ಬರ್ಲಿ, ಇನ್ನು ಸಂತಿಗೆ ಮಾಡೋ ಹೋಗಣ, ಬರ್ಲಿ, ವಾಪಸ್ ಬರ್ಲಿ. ಸಂತಿ ಚೀಲ ಇಡಲಿಲ್ಲ, ಸುರು ಢಾಮ್ ಢೂಮ್ ಢಳಾಮ್ ಢೂಮ್ ಢಳಾಮ್ ಢೂಮ್. ಏನಂತೀರಿ? ನಿನ್ನ ಕಟ್ಟಿದ್ದು ತಪ್ಪೈತು, ಈಗ ಹೇಳ್ತಿದಾರೆ 20 ವರ್ಷ ಆದ ನಂತರ. ಅರ್ಥ ಆಗಿಲ್ಲ ನಿನ್ ಜೊತೆ ಯಾಕೆ ಮದುವೆ ಆದ 20 ವರ್ಷ ಆದ ನಂತರ ಹೇಳ್ತಾರೆ. ಅವಾಗ ಕಣ್ಣಿರ್ಲಿಲ್ವಾ? ಅವಾಗ ಚೆನ್ನಾಗಿತ್ತು, ಏನು ಬಾಬು ಗಿಬಿ ಎಲ್ಲ ಹೇಳ್ತಿದ್ರು. ಈಗ ಫುಲ್ ಏನಾಗ್ಯಾನ ನೋಡ್ರಿ. ಈಗ ಬಾಬು ಇಲ್ಲ, ಗಾಬು ಇಲ್ಲ, ಡಾಬು ಆಗ್ಯಾನ ನೋಡ್ರಿ. ಹಲೋ, ದೇವರು ನಿಮಗೆ ಶಾಂತಿ ಸಮಾಧಾನ ಕೊಡ್ಬೇಕಂತ ಬಯಸ್ತಾ ಇದ್ದಾನೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಲಿಂದ ಒಂದು ಲಿಮಿಟ್ ಮಾಡೇನೇಮ. ನನ್ನ ಲೈಫ್ ಹೇಳ್ತಾರೆ, ಈ ಸ್ಟಾರ್ಟಿಂಗ್ ನಲ್ಲಿ ಲಿಮಿಟ್ ಮಾಡೇನೆ. ಯಾರ ಜೊತೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಇಲ್ಲ ಮಾತಾಡ್ಬಿಟ್ರೆ ಮತ್ತೇನ್ ಮಾತಾಡ್ಬೇಕು? ಆಮೇಲೆ ಧಮಾದಾಯಿ ಚಾಲು ಆಗತ್ತದೆ. ಅದಕ್ಕೆ ಬೇಡ. ಹಲ್ಲೆಲೂಯಾ. ಸಮಾಧಾನ ಇದೆಯಾ ನಿಮ್ಮ ಕುಟುಂಬದಲ್ಲಿ? ಜಾಬ್ ಮಾಡ್ತಿದ್ದೀರಾ, ಜಾಬ್ ಅಲ್ಲಿ ಸಮಾಧಾನ ಇದೆಯಾ, ನೆಮ್ಮದಿ ಇದೆಯಾ? ಸೇವೆ ಮಾಡ್ತಿದ್ದೀರಾ, ಸೇವೆಯಲ್ಲಿ ನೆಮ್ಮದಿ ಇದೆಯಾ?
ಇಲ್ಲಂತಂದ್ರೆ ಬಾ ಭೀತರೋ ಧಮ್ಮದಾಯಿ ಬಾರ್ ನಾಚೆ ಲೊಕ್ಕಮಾಯಿ ಅಂತಂದ್ರೆ ಅರ್ಥ ಏನು? ಒಳಗಡೆ ಒಂದು ಇಬ್ರು ತೋಳ ಜಗಳ ಮಾಡ್ತಾ ಇದ್ದಾರೆ, ಹೊರಗಡೆ ಒಂದು ನರಿ ಡ್ರಮ್ ಬರ್ಸ್ತಾ ಇದೆ. ಚಲೋ 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 ಚಲೋ. ಈ ತರ ಜನರು ವೇಟ್ ಮಾಡ್ತಾ ಇದ್ದಾರೆ ನಮ್ಗೆ. ನಾವು ಮನೆ ಒಳಗಡೆ ಜಗಳ ಮಾಡುವುದಾದ್ರೆ ಹೊರಗಡೆ ಚೆನ್ನಾಗಿ ಇರ್ತಾರೆ, ಒಳ್ಳೇದು ಇನ್ನು ಮಾಡಿ, ಒಳ್ಳೇದು ಇನ್ನು ಮಾಡಿ, ಹೊರಗಡೆಯಿಂದ ಜನರು ಹೇಳ್ತಾರೆ. ಬಟ್ ನಾವು ಹೊರಗಡೆ ಬಂದಾಗ ನೋಡ್ರಿ ಜನರಿಗೆ ಗೊತ್ತಾಗ್ಬೇಕು, ಅಪ್ಪ ಇವ್ರು ಚೆನ್ನಾಗಿದ್ದಾರೆ. ಇದೊಂದು ಲಾಸ್ಟ್ ಮೆಸೇಜ್ ನಿಮಗೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ. 4 ರೂಪಾಯಿ ಏನಿತ್ತು? ನಿಮ್ಮನ್ನ ಆಶೀರ್ವಾದ. ನೀವು ದಿವಸ ದೇವರ ಆಶೀರ್ವಾದ ಕೇಳ್ತಾ ಇದ್ದೀರಾ? ದೇವರೇ ನೀವು ಹೋದಾಗ ಹೇಳಿದ್ರಲ್ಲ ನಾನು ನಿಮ್ಮನ್ನ ಆಶೀರ್ವಾದ ಮಾಡಿದ್ದೇನೆ, ಆಶೀರ್ವಾದ ಕೇಳ್ತಾ ಇದ್ದೀರಾ? ಕೇಳಿ. ಯಾವ ವಿಷಯದಲ್ಲಿ ಕೊಡ್ತಿದೆ ದಯಮಾಡಿ ಕೇಳಿ. ಬನ್ನಿ ಕನ್ನಡ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ದೇವರ ಕೈಗೆ ಒಪ್ಪಿಸಿಕೊಡೋಣ.